ವೀಕ್ಷಕರೇ ನಮಸ್ಕಾರ. ಸವ್ಯಸಾಚಿ ಯೂಟ್ಯೂಬ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಕುಮಾರಸ್ವಾಮಿ ಭಟ್. ವೀಕ್ಷಕರೇ, ಒಂದು ಮಾತಿದೆ, ಬಡವರು ಬಡವರಾಗಿ ಉಳಿತಾರೆ, ಶ್ರೀಮಂತರು ಶ್ರೀಮಂತರಾಗ್ತಾನೆ ಹೋಗ್ತಾರೆ ಅಂತ. ಒಂದು ಅಂಕಿಅಂಶದ ಪ್ರಕಾರ ಭಾರತದಲ್ಲಿ 95% ಜನ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದಲ್ಲಿದ್ದರೆ 5% ಶ್ರೀಮಂತ ವರ್ಗಕ್ಕೆ ಸೇರ್ತಾರೆ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ, ನಮ್ಮ ಮನಸ್ಸಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಏನು ಅಂತಂದ್ರೆ, 5% ಶ್ರೀಮಂತ ವರ್ಗ ಏನಿದೆ, ಅವರು ಅವರ ಅಪ್ಪ ಅಮ್ಮ ಹಣ ಮಾಡಿದ್ದಾರೆ, ಅದಕ್ಕೋಸ್ಕರ ಅವರು ಶ್ರೀಮಂತರು ಅಂತ. ಇದು ತಪ್ಪು. ಈ 5% ಅಲ್ಲಿ ಏನು ಶ್ರೀಮಂತ ವರ್ಗ ಇದ್ದಾರೆ, ಅವರು ಸೆಲ್ಫ್ ಮೇಡ್ ಶ್ರೀಮಂತರು. ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ನಾರಾಯಣ ಮೂರ್ತಿ ಇರ್ಬೋದು. ಹೀಗೆ ಅವರು ನಮ್ಮ ಹಾಗೇನೆ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದಿಂದ ಬರ್ನಿಂಗ್ ಡಿಸೈರ್ನ ಮುಖಾಂತರ ಅವರು ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ತಾ ಇರುವಂಥವ್ರು. ಹಾಗಾದ್ರೆ ನಮ್ಮಲ್ಲಿ ಒಂದು ಕ್ವಶನ್ ಬರುತ್ತೆ, ಏನು ಅಂತಂದ್ರೆ, ನಾವು ಕೂಡ ಶ್ರೀಮಂತರಾಗ್ಬೋದಾ ಅಂತ. ನಾವು ಹಾಗಾದ್ರೆ ನಮ್ಮಲ್ಲಿ ಏನ್ ಚೇಂಜಸ್ ಮಾಡ್ಕೊಳ್ಬೇಕು? ಅರ್ನಿಂಗ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕಾ, ಅಥವಾ ನಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾ, ಅಥವಾ ಸೇವಿಂಗ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕಾ, ಅಥವಾ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕಾ? ಈ ಎಲ್ಲ ಗೊಂದಲಗಳು ನಮ್ಮಲ್ಲಿದೆ. ಈ ಎಲ್ಲ ಗೊಂದಲಗಳಿಗೂ ಒಂದು ಪರಿಹಾರವನ್ನು ಹುಡ್ಕೋಣ. ಇವತ್ತು ನಮ್ಮ ಜೊತೆ ಆರ್ಥಿಕ ತಜ್ಞ, ಜೊತೆಗೆ ಕನ್ಸಲ್ಟೆಂಟ್ ಕೂಡ ಹೌದು, ರವೀಂದ್ರನಾಥ್ ಸಿ ಅವರು ನಮ್ಮ ಜೊತೆಗಿದ್ದಾರೆ. ಸಾಗರ ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಮಗೂ ನಮಸ್ಕಾರಗಳು. ಹಾಗೆ ಸವ್ಯಸಾಚಿ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ನನಗೊಂದು ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಸರ್, ಫಸ್ಟ್ ಆಫ್ ಆಲ್ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರಿಚಯ, ನಿಮ್ಮ ಸಕ್ಸಸ್ ಸ್ಟೋರಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ನನಗೆ ಸಕ್ಸಸ್ ಸ್ಟೋರಿ ಅನ್ನೋಂಥದ್ದು ನಿಮ್ಮಂಥವ್ರು ಹೇಳ್ಬೇಕಷ್ಟೇ ಹೊರತು ನಾನು ಸಕ್ಸಸ್ ಆಗಿದ್ದೀನಿ ಅಂತೇಳಿ ನಾನು ಖಂಡಿತ ಅನ್ಸ್ಕೊಂಡಿಲ್ಲ. ಆದರೂ ಎಲ್ಲೋ ಒಂದು ಕಡೆಗೆ ಬಡತ ಮನೆತನದಲ್ಲಿ ಹುಟ್ಟಿ ಇವತ್ತಿನ ಮುಖ್ಯ ವಿಷಯದಲ್ಲೂ ಅದನ್ನು ನನ್ನ ಬಗ್ಗೆನೂ ನಾನು ಪ್ರಸ್ತಾಪ ಮಾಡಬಹುದೇನೋ ಅನ್ಸುತ್ತೆ. ಯಾಕೆಂದ್ರೆ ನಾನು ಅತಿ ಬಡ ಮನೆತನದಲ್ಲಿ ಹುಟ್ಟಿದಂತಹ ಒಬ್ಬ ಮನುಷ್ಯ. ಕಡೆಗೆ ನನ್ನ ಸ್ವಂತ ಇಚ್ಛೆಯಿಂದ ಮತ್ತು ಒಂದಿಷ್ಟು ಹಠದಿಂದ ನಾನು ಈ ಲೆವೆಲ್ಗೆ ಬಂದಿದ್ದೀನಿ. ಕಳೆದ 36 ವರ್ಷಗಳಿಂದ ಸಾಗರದಲ್ಲಿ ಲೆಕ್ಕ ಪರಿಶೋಧಕನಾಗಿ ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿಯಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮದೊಂದು RBV&Co ಆ ಕಂಪನಿಯನ್ನು ನಾನು ಸ್ಥಾಪಿಸಿ, ನಮ್ಮಲ್ಲಿ ಸರಿಸುಮಾರು 4 ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳು, ಹಾಗೆ ಸರಿಸುಮಾರು 48 ಜನ ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿಯನ್ನು ಮಾಡ್ತಾ ಇರುವಂತದ್ದು ಅಥವಾ ಕಲಿಕೆಯನ್ನು ಮಾಡ್ತಾ ಇರುವಂತದ್ದು, ಪ್ಲಸ್ ಆಡಿಟ್ ಅಸಿಸ್ಟೆಂಟ್ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿದ್ದಾರೆ. ಕರ್ನಾಟಕದಾದ್ಯಂತ ನನ್ನ ಕಕ್ಷಿದಾರಿದ್ದಾರೆ. ಕರ್ನಾಟಕ ಏನು, ಕೋವಿಡ್ ನಂತರ ನನಗೆ ಭಾರತದಾದ್ಯಂತ ಕಕ್ಷಿದಾರನ್ನ ನಾವು ಹೊಂದಿದ್ದೀವಿ. A to Z ಏನೇನು ಸರ್ವಿಸ್, ನಮ್ಮ ವೃತ್ತಿಯಿಂದ ಏನೇನು ಸರ್ವಿಸ್ಗಳನ್ನ ಅವ್ರು ನಿರೀಕ್ಷೆ ಮಾಡ್ತಾರೋ ಅಷ್ಟು ಸರ್ವಿಸ್ಗಳು ನಾವು ಕೊಡ್ತಾ ಬಂದಿದ್ದೀವಿ. ಯಾವುದೇ ಸಂಘ ಸಂಸ್ಥೆಗಳ ರಿಜಿಸ್ಟ್ರೇಷನ್ ಇರ್ಬೋದು, ಕಂಪನಿ ರಿಜಿಸ್ಟ್ರೇಷನ್ ಇರ್ಬೋದು, ಆಡಿಟಿಂಗ್ ಕೆಲಸ ಇರ್ಬೋದು, ಅಕೌಂಟಿಂಗ್ ಕೆಲಸ ಇರ್ಬೋದು, ಸ್ಟ್ಯಾಚ್ಯುಟರಿ ಕಾಂಪ್ಲೈನ್ಸಸ್ ಏನು ಶಾಸನಬದ್ಧ ಅನುಸರಣೆಗಳಿರ್ತವೆ ಅದನ್ನಿರ್ಬೋದು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದಿರ್ಬೋದು, ಈ ರೀತಿ ಅನೇಕ ನಮ್ಮ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಬಹುದಾದ ಎಲ್ಲ ಕೆಲಸಗಳನ್ನು ನಾವು ಸಾಗರದಿಂದ ಎಲ್ಲ ಕಕ್ಷಿದಾರಿಗೂ ಕೊಡ್ತಾ ಇದ್ದೀವಿ. ಕರ್ನಾಟಕದ ಸರಿಸುಮಾರು 25 ಜಿಲ್ಲೆಗಳಲ್ಲಿ ನನ್ನ ಕಕ್ಷಿದಾರಿದ್ದಾರೆ. ಹಾಗೆ ಬೆಳಿಲಿಕ್ಕೆ ಒಂದು ನಮ್ಮಲ್ಲಿರುವಂತಹ ಒಂದು ತುಡಿತ, ನಮ್ಮ ಸಿಬ್ಬಂದಿಗಳೆಲ್ಲರ ಒಂದು ಶ್ರದ್ಧಾಪೂರ್ವಕ ಕೆಲಸ, ಹಾಗೆ ಕಕ್ಷಿದಾರರ ಸ್ನೇಹಯುತವಾದಂತಹ ಒಂದು ಬೆಂಬಲ, ಅದಷ್ಟನ್ನೇ ನಾನು ಹೇಳಬಲ್ಲೆ. ಹಾಗೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು, ಅಹಂಕಾರದಿಂದ ಅಲ್ಲ. ಬಹುಶಃ ಕರ್ನಾಟಕದಲ್ಲಿ ನಾನೊಬ್ಬನೇ ISO ಸರ್ಟಿಫೈಡ್ ಚಾರ್ಟರ್ಡ್ ಅಕೌಂಟೆಂಟ್. ನನ್ನ ಕಚೇರಿ ISO 9001 2015 ಅಲ್ಲಿ ಸರ್ಟಿಫಿಕೇಶನ್ ಆಗಿದೆ. ಕಳೆದ 15 ವರ್ಷಗಳಿಂದ ಆ ಸರ್ಟಿಫಿಕೇಶನ್ ನಾನು ಪಡೆದಿದ್ದೀನಿ. ಇತ್ತೀಚೆಗೆ ಅದು ರಿನ್ಯೂವಲ್ ಕೂಡ ಆಗಿದೆ. ಜೊತೆಗೆ ನಮ್ದು ಒಂದಿಷ್ಟು ಸಾಧನೆಗಳು ಅಂತ ಹೇಳ್ಬಹುದು ಅಂತ ಹೇಳಿದ್ರೆ, ಕರ್ನಾಟಕದಾದ್ಯಂತ ಏಕಕಾಲದಲ್ಲಿ 174 ಟ್ರಸ್ಟ್ಗಳನ್ನ ಒಂದೇ ದಿನದಲ್ಲಿ 174 ತಾಲೂಕುಗಳಲ್ಲಿ ಟ್ರಸ್ಟ್ಗಳನ್ನ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ನಾನೊಂದು ಪ್ರಯತ್ನ ಮಾಡಿದೆ. ಅದು ಸಕ್ಸೀಸ್ ಆಯಿತು. 2011ರ ಉತ್ಥಾನ ದ್ವಾದಶಿ ದಿನ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಎಲ್ಲ ತಾಲೂಕುಗಳಲ್ಲಿ ಒಂದೊಂದು ಟ್ರಸ್ಟ್ ಅನ್ನ ನಾವು ರಚನೆ ಮಾಡಿದ್ವಿ. ಅದೊಂದು ನಮಗೆ ಸಾಧನೆ ಅಂತ ಅನ್ಸುತ್ತೆ. ಚಾಲೆಂಜಿಂಗ್ ಆಗಿತ್ತು, ಬಟ್ ಅದು ತುಂಬಾ ಚೆನ್ನಾಗಿ ಆಯ್ತದು. ಈಗ ಅದರಲ್ಲಿ ಆ ಟ್ರಸ್ಟ್ಗಳೆಲ್ಲವೂ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಅನೇಕ ನನ್ನ ಇನ್ನು ಹೇಳಬೇಕು ಅಂದ್ರೆ, ನಾನು ಕರವೀರ ಅನ್ನೋ ಒಂದು ಮ್ಯಾಗಝಿನ್ ಕೂಡ ನಡೆಸ್ತಾ ಇದ್ದೀನಿ.
ಕರವೀರ ಅಂತ ಹೇಳಿ ಕನ್ನಡದಲ್ಲಿ ತೆರಿಗೆ ವಿಚಾರಗಳಿಗೆ, ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಇದನ್ನ ನಾನು ನಡೆಸ್ತಾ ಇದ್ದೀನಿ. ಅಂದ್ರೆ ಕರವೀರ ಪತ್ರಿಕೆ ನನ್ನ ಕಕ್ಷಿದಾರರಿಗೆ ಅಲ್ಲದೆ ಬೇರೆ ಎಲ್ಲರಿಗೂ ಆಗ ಮಾಹಿತಿಯನ್ನು ಕೊಡುವಂತಹ ಒಂದು ಮಾಸಿಕ ಪತ್ರಿಕೆ. ಇದನ್ನ 2018ರಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ ಅದು ತುಂಬಾ ಪಾಪ್ಯುಲರ್ ಆಗಿದೆ. ತುಂಬಾ ಜನ ಅದನ್ನ ಬರ್ಲಿಲ್ಲ ಅಂದ್ರೆ ಅದನ್ನ ನಿರೀಕ್ಷೆ ಮಾಡ್ತಾ ಇರ್ತಾರೆ, ಯಾಕೆ ಕರವೀರ ಬಂದಿಲ್ಲ ಅಂತ. ಆ ರೀತಿ ಒಂದಷ್ಟು ಮಾಹಿತಿಗಳನ್ನ ಕನ್ನಡದಲ್ಲಿ ಕೊಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಕೂಡ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೆ ನಮ್ಮ ಕಚೇರಿಯ ಸಿಬ್ಬಂದಿಗಳು ತಮ್ಮ ವೇತನದ ಒಂದು ಭಾಗವನ್ನ ನೀಡಿ ಒಂದು ಸೇವಾ ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ, ಅರವಿಂದ ಅನ್ನೋ ಒಂದು ಸೇವಾ ಸಂಸ್ಥೆ. ಆ ಅರವಿಂದ ಟ್ರಸ್ಟಿನ ಕೆಳಗಡೆ ನಾವು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ರಕ್ತದಾನ ಶಿಬಿರಗಳು, ಶ್ರಮದಾನ ಶಿಬಿರಗಳು, ಈ ರೀತಿಯಾದ ಜೊತೆಗೆ ಅದರ ಪ್ರಮುಖ ಆಕ್ಟಿವಿಟಿ ಏನು ಅಂದ್ರೆ ಅರವಿಂದ ಅನ್ನೋ ಒಂದು ನೇಮ್ನಲ್ಲಿ ನಾವು ಎಕ್ಸರ್ಸೈಸ್ ಪುಸ್ತಕಗಳನ್ನ ಅಂದ್ರೆ ನೋಟ್ಬುಕ್ಗಳನ್ನ ಇಡೀ ಸಾಗರ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹಂಚುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಸರಿಸುಮಾರು 42 ಶಾಲೆಗಳಿಗೆ 15,000ಕ್ಕಿಂತ ಹೆಚ್ಚು ನಾವು ಪುಸ್ತಕಗಳನ್ನ ನಾವು ಹಂಚಿದೀವಿ. ಇದು ಒಂದು ನಮಗೆ ತುಂಬಾ ಖುಷಿಯಾದ ಒಂದು ಸಮಾಚಾರ ನಿಮ್ ಜೊತೆಗೆ ಹಂಚ್ಕೊಳ್ಳುವಂಥದ್ದು. ಹಾಗೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ ನಮ್ಮಲ್ಲಿ ತುಂಬಾ ಅಂದ್ರೆ ಈಗಿನ ಸ್ಟೇಟ್ ಆಫ್ ಆರ್ಟ್ ಏನು ಟೆಕ್ನಾಲಜಿ ಉಪಯೋಗಿಸ್ಕೊಳ್ತಿದ್ವಿ, ಆ ರೀತಿ ಎಲ್ಲ ಕಂಪ್ಯೂಟರೈಸ್ಡ್ ಪ್ರಾಸೆಸ್ ನಲ್ಲಿ ನಾವೆಲ್ಲ ಸರ್ವಿಸ್ ಕೊಡ್ತಾ ಇರೋದ್ರಿಂದ ದೂರದ ಬೀದರ್ನಿಂದ ಹಿಡಿದು ಕೆಳಗಿನ ಚಾಮರಾಜನಗರದವರೆಗೆ, ಕೋಲಾರದಿಂದ ಹಿಡಿದು ಬೆಳಗಾಂನವರೆಗೆ ನನಗೆ ಎಲ್ಲಾ ಪ್ರಾಂತ್ಯದ ಎಲ್ಲಾ ಜಿಲ್ಲೆಗಳ ಕಕ್ಷಿದಾರರು ನಮಗೆ ಸಿಕ್ಕಿದ್ದಾರೆ. ಅದು ಒಂದು ನಮಗೆ ಹೆಮ್ಮೆ. ಸರಿಸುಮಾರು 3,000ಕ್ಕೂ ಹೆಚ್ಚು ಕಕ್ಷಿದಾರನ ಹೊಂದಿರುವಂತಹ ನಮ್ಮ ಈ ಸಂಸ್ಥೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸರ್, ನಾವು ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗ ದಿನಕ್ಕೆ 8 ತಾಸು 10 ತಾಸು 12 ತಾಸು ದುಡಿತಾನೆ ಇರ್ತೀವಿ. ಶ್ರೀಮಂತರಾಗಬೇಕು ಅನ್ನೋ ಕನಸು ಕೂಡ ನಮ್ದಿದೆ, ಸಹಜವಾದದ್ದು. ಬಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೂ ಕೂಡ ತುಂಬಾ ಕಷ್ಟ ಪಡ್ತಾ ಇರ್ತೀವಿ. ಇದಕ್ಕೆ ಕಾರಣ ಏನು? ಮಧ್ಯಮ ವರ್ಗದವರು, ಬಡ ವರ್ಗದವರು ಮಧ್ಯಮ ವರ್ಗಕ್ಕೆ ಬರ್ಲಿಕ್ಕೆ ಅಥವಾ ಮಧ್ಯಮ ವರ್ಗದವರು ಶ್ರೀಮಂತರಾಗ್ಲಿಕ್ಕೆ ಒಂದು ಏಣಿ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗಲ್ಲ. ಆಕ್ಚುಲಿ ನಮಗೆ ದಿನಕ್ಕೆ 8ರಿಂದ 10 ಗಂಟೆ ಕೆಲಸ ಮಾಡಿದ್ರು ಅನೇಕರು ಇದ್ದಲ್ಲೇ ಇದ್ದಾರೆ, ಮೇಲೆ ಏರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅವರಿಗೆ ತಾವುಗೆ ಇನ್ಕಮ್ ಕಡಿಮೆ ಇದೆ, ಲಯಬಿಲಿಟಿ ಜಾಸ್ತಿ ಇದೆ ಅನ್ನೋ ಮನಸ್ಥಿತಿಯ ಹೊರತು ಅದಲ್ಲ. ಆಕ್ಚುಲಿ ಏನಂದ್ರೆ ಈ ಮಧ್ಯಮ ವರ್ಗದವರು ಏನಾಗಿದ್ದಾರೆ ಅಂದ್ರೆ ಒಂದು 3 ಆಸ್ಪೆಕ್ಟ್ಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆ 3 ಜಂಜಾಟಗಳು ಅಥವಾ 3 ಬವಣೆಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಒಂದು, ಆದಾಯ ಸೀಮಿತವಾಗಿರುತ್ತೆ. ಎರಡನೇದು, ಬಯಕೆಗಳು ಅನಿಯಂತ್ರಿತವಾಗಿರ್ತವೆ, ಅನ್ಲಿಮಿಟೆಡ್ ಡಿಸೈರ್ಸ್. ನಾನು ಹಾಗೆ ಮಾಡ್ಬೇಕಿತ್ತು, ಹೀಗೆ ಮಾಡ್ಬೇಕಿತ್ತು, ದಿಢೀರ್ ಅಂತೇಳಿ ಶ್ರೀಮಂತನಾಗಬೇಕು ಅಂತೇಳಿ ಅನೇಕ ಯೋಜನೆಗಳನ್ನ ಹಾಕೊಳ್ಳುವಂಥದ್ದು. ಆಮೇಲೆ ಅವ್ರ ಸುತ್ತಮುತ್ತಲಿನ ಸಮಾಜ ಅವರನ್ನು ನೋಡೋ ರೀತಿಯಲ್ಲಿ ಅವರು ಸಮಾಜದಿಂದ ಭಾರಿ ಒತ್ತಡಕ್ಕೊಳಗಾಗ್ತಾರೆ. ಅಯ್ಯೋ, ನಾನಿನ್ನು ದುಡಿಯೋಕೆ ಶುರು ಮಾಡಿಲ್ಲ, ನಾನಿನ್ನು ಮನೆ ಕಟ್ಟಿಲ್ಲ, ನಾನು ಕಾರ್ ತಗೊಂಡಿಲ್ಲ, ಪಕ್ಕದ ಮನೆಯವ್ರು ಕಾರ್ ತಗೊಂಡ್ರು, ನಾನು ಕಾರ್ ತಗೊಂಡಿಲ್ಲ. ಈ ರೀತಿ ಸಾಮಾಜಿಕ ಒತ್ತಡದಿಂದ ಅವರು ಯಾವುದನ್ನ ದುಡಿಯಕ್ಕೆ ಹಾಕ್ಬೇಕಾಗಿತ್ತೋ ಅದನ್ನ ದುಡಿಮೆಗೆ ಹಾಕದೆ ಸ್ವಂತಕ್ಕೆ ಬಳಸ್ಕೊಂಡು ದುಡಿಲಿಕ್ಕೆ ಬೇರೆ ಮಾರ್ಗ ಇಲ್ಲದೆ ಶ್ರಮವನ್ನ ಜಾಸ್ತಿ ಹಾಕಿ ದುಡಿಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಏನಾಗತ್ತೆ ಅಂದ್ರೆ ಮಧ್ಯಮ ವರ್ಗದವರು ಮಧ್ಯಮ ವರ್ಗದಲ್ಲೇ ಇರ್ತಾರೆ, ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ. ಶ್ರೀಮಂತರು ಶ್ರೀಮಂತರಾಗಲಿಕ್ಕೆ ಕಾರಣ ಏನು ಅಂದ್ರೆ ಅವರು ಹಣವನ್ನ ದುಡಿಸ್ತಾರೆ. ಮಧ್ಯಮ ವರ್ಗದವರು ಮಧ್ಯಮ ವರ್ಗದಲ್ಲಿ ಇರ್ಲಿಕ್ಕೆ ಕಾರಣ ಏನು ಅಂದ್ರೆ ಅವರು ತಾವೇ ದುಡಿತಾರೆ ಹೊರತು ತಾವು ಗಳಿಸಿದ ಹಣವನ್ನ ಮತ್ತೆ ದುಡಿಮೆಗೆ ಹಾಕ್ಲಿಕ್ಕಾಗೋದಿಲ್ಲ. ಹಾಗಾಗಿ ಮಧ್ಯಮ ವರ್ಗದವ್ರು ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು 40,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅವನಿಗೆ ಮನೆ ಬಾಡಿಗೆ, ಮಕ್ಕಳಿಗೆ ಎಜುಕೇಶನ್, ಮತ್ತೆ ಮನೆಯ ಖರ್ಚುಗಳು, ವೆಚ್ಚಗಳು, ಮತ್ತೆ ವೈದ್ಯಕೀಯ ವೆಚ್ಚ, ಇವುಗಳನ್ನೆಲ್ಲ ಸರಿತೂಗಿಸೋದ್ರೊಳಗೆ ಹೆಣಗಾಡ್ತಾ ಇರ್ತಾನೆ. ಅದ ನಂತರ ಅವನಿಗೆ ಎಲ್ಲೋ ಒಂದ್ ಕಡೆ ಪಕ್ಕದ ಮನೆಯವನು ಕಾರ್ ತಗೊಂಡ್ಬಿಟ್ಟಿರ್ತಾನೆ. ಇವನಿಗೆ ಪಕ್ಕದ ಮನೆಯವನು ಕಾರ್ ತಗೊಂಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಇವನಿಗೂ ಕಾರ್ ತಗೊಳ್ಬೇಕು ಅನ್ನೋ ಇಚ್ಛೆಯಲ್ಲಿ ಲೋನ್ ಮಾಡಿ ಕಾರ್ ತಗೊಳ್ತಾನೆ. ಎಷ್ಟೋ ಸಮಯದಲ್ಲಿ ಆ ಕಾರನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗ್ಬಿಡತ್ತೆ. ಪೆಟ್ರೋಲ್ ಹಾಕ್ಸೋದು ಅಥವಾ ಇನ್ಶೂರೆನ್ಸ್ ಕಟ್ಟೋದು, ಈ ತರದೆಲ್ಲ ಕಷ್ಟಗಳಾಗ್ತಾ ಬರುತ್ತೆ. ಆವಾಗ ಪಕ್ಕದ ಮನೆಯವನ ಜೊತೆಗೆ ನಾವು ಅದಕ್ಕೆ ರ್ಯಾಟ್ ರೇಸ್ ಅಂತೀವಿ ನಾವು, ಇಲಿಯ ಸ್ಪರ್ಧೆ. ಇಲಿಗಳು
ಒಂದು ಇಲಿ ಓಡ್ತಾ ಇದೆ ಅಂದ್ರೆ ಮತ್ತೊಂದು ಇಲಿ ಓಡತ್ತೆ. ನೀವು ಇಲಿಯ ಮನಸ್ಥಿತಿಗಳನ್ನ ನೋಡಿದ್ರೆ ಗೊತ್ತಾಗತ್ತೆ. ರ್ಯಾಟ್ ರೇಸ್ ಅಂತೀವಿ. ಪಕ್ಕದವರೆಲ್ಲ ಓಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಓಡಕ್ ಶುರು ಮಾಡ್ತೀವಿ. ಆವಾಗ ಅವರ ಮನಸ್ಥಿತಿ ಮನೆಯ ಪರಿಸ್ಥಿತಿ ಎಲ್ಲ ಬೇರೆ ಇರ್ತದೆ, ನಮ್ಗೆ ಬೇರೆ ಇರ್ತದೆ. ನಾವು ಆ ರೇಸ್ ನಲ್ಲಿ ಸಿಕ್ಕಾಕೊಂಡು ನಾವು ಓಟವನ್ನ ಕಂಪ್ಲೀಟ್ ಮಾಡ್ಲಿಕ್ಕೂ ಆಗೋದಿಲ್ಲ. ಶ್ರೀಮಂತರಾಗುವಂತ ಕನಸಾಗಿ ಉಳಿದುಬಿಡುತ್ತೆ. ಅದಕ್ಕೆ ನಾವು ಹೇಳೋದು, ಇಲ್ಲಿ ಮಧ್ಯಮ ವರ್ಗದವರಿಗೆ 3 ಆಸ್ಪೆಕ್ಟ್ಗಳು ಅವ್ರು ತಿಳ್ಕೊಳ್ಬೇಕಾಗಿರೋದು. ಮೊದಲನೇದು, ನಾವು ರ್ಯಾಟ್ ರೇಸ್ ಇಂದ ಹೊರಗಿರಬೇಕು. ನಾವು ಇಲಿಯ ಸ್ಪರ್ಧೆಯಿಂದ ಹೊರಗಿರಬೇಕು. ಯಾರು ಎಷ್ಟೇ ಪಕ್ಕದ ಮನೆಯವರು ಓಡ್ಲಿ, ನಮ್ಮ ಓಟದ ಸಾಮರ್ಥ್ಯ ಏನಿದೆ ನೋಡ್ಕೊಂಡು ಅಷ್ಟನ್ನೇ ಓಡ್ತೀನಿ ಅನ್ನೋ ಮಾನಸಿಕ ಸ್ಥಿರತೆಯನ್ನ ಅವರು ತಂದ್ಕೊಳ್ಬೇಕು. ಎರಡನೇದು, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಹಣ ನಮಗಾಗಿ ದುಡಿಯುವಂತೆ ನಾವು ಮಾಡ್ತೀವಿ ಅನ್ನೋ ಮನಸ್ಥಿತಿ ಅವ್ರು ಬರ್ಬೇಕು. ಹಣಕ್ಕೋಸ್ಕರ ನಾವು ದುಡಿತೀವಿ ಅಂದ್ರೆ ಎಂದೂ ನೀವು ಮೇಲೆ ಇರ್ಲಿಕ್ಕೆ ಆಗೋದಿಲ್ಲ. ಹಣವೇ ನಮಗೆ ದುಡಿಯುತ್ತದೆ ಅಂತ ಹೇಳುವಂತ ಮನಸ್ಥಿತಿ ಬರಬೇಕು. ಅದು ನಮಗೆ ಮತ್ ಮೂರನೇದು ಅತಿ ಮುಖ್ಯವಾಗಿರುವಂತದ್ದು ಅಂದ್ರೆ, ನಾವು ಫೈನಾನ್ಷಿಯಲ್ ಲಿಟ್ರಸಿ ಅಂತೀವಿ ನಮ್ಮ ಆಫೀಸ್ ಲ್ಯಾಂಗ್ವೇಜ್ಗಳಲ್ಲಿ ಅಥವಾ ನಮ್ಮ ಕಮರ್ಷಿಯಲ್ ಲ್ಯಾಂಗ್ವೇಜ್ ನಲ್ಲಿ. ಏನು ಫೈನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಆರ್ಥಿಕ ಸಾಕ್ಷರತೆಯ ಅಥವಾ ಹಣಕಾಸಿನ ಸಾಕ್ಷರತೆ. ಹಣಕಾಸಿನ ಸಾಕ್ಷರತೆ ಅಂದ್ರೆ ಏನು ಅಂದ್ರೆ, ಯಾವ ಹಣವನ್ನ ಎಲ್ಲಿ ವಿನಿಯೋಗಿಸಿದರೆ ನಮಗೆ ಹೆಚ್ಚು ಆದಾಯ ಬರ್ತದೆ, ಕಡಿಮೆ ಲೈಬಿಲಿಟಿ ಅಥವಾ ಜವಾಬ್ದಾರಿ ಬರ್ತದೆ, ಈ ರೀತಿ ಎಲ್ಲ ನೋಡ್ಬೇಕು. ನಾವು ಕಾರನ್ನ ತಗೊಳ್ಳೋದು ಬದಲು ಕಾರನ್ನ ತಗೊಳ್ಳುವಂಥದ್ದು ಮುಂದೂಡಿ ಒಂದು ಸೈಟ್ ಅನ್ನ ತಗೊಳ್ಳೋದು ಅಥವಾ ಒಂದು ಬೇರೆ ಕಡೆ ಸಿಪ್ ನಲ್ಲೋ ಅಥವಾ ಇನ್ನೆಲ್ಲೋ ಇನ್ವೆಸ್ಟ್ ಮಾಡಿದ್ರೆ ಅದು ನಮಗ್ ದುಡಿಲಿಕ್ಕೆ ಶುರು ಮಾಡ್ತಿತ್ತು. ಒಂದು ಖಾಲಿ ಸೈಟ್ ಅನ್ನು ತಗೊಂಡಿಟ್ಕೊಂಡ್ರು 2 ವರ್ಷದ ನಂತರ ಅದು ನಮಗೆ ದುಡಿದು ವಾಪಸ್ ಕೊಡುತ್ತೆ. ಅದೇ ಕಾರನ್ನು ಇಟ್ಕೊಂಡ್ರೆ ಅದು ನಮಗ್ ಖರ್ಚು ಮಾಡಿಸುತ್ತೆ ಹೊರತು ನಮಗ್ ದುಡಿಯೋದಿಲ್ಲ. ಈ ಎಕನಾಮಿಕ್ ಲಿಟ್ರಸಿ ಅಥವಾ ಆರ್ಥಿಕ ಸಾಕ್ಷರತೆ ಅದು ಕೊರತೆ. ಸೊ ಈ 3 ಏನ್ ಬವಣೆಗಳಿದಾವೆ ಅದು ಮಧ್ಯಮ ವರ್ಗದವರ ಬವಣೆ ಅಂತೀವಿ ನಾವು. ಒಂದು ರ್ಯಾಟ್ ರೇಸ್, ಎರಡನೇದು ಹಣವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರುವುದು. ಹಣಕ್ಕೋಸ್ಕರ ದುಡಿಯುವಂತ ಜ್ಞಾನ ಇರ್ತಾನೆ, ಅವನು ಯಾವತ್ತೂ ಹಣಕ್ಕೋಸ್ಕರ ದುಡಿತಾನೆ ಇರ್ತಾನೆ. ಹಣ ನಮಗೆ ದುಡಿಯುವಂತೆ ಮಾಡಬೇಕು ಅನ್ನೋ ಮನಸ್ಥಿತಿ ಬರಬೇಕು. ಮೂರನೇದು ಈ ಆರ್ಥಿಕ ಸಾಕ್ಷರತೆ. ಇದು ಮೂರನ್ನ ಅವನು ಏನಾದ್ರು ಜೀವನದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡ ಅಂದ್ರೆ ಖಂಡಿತ. ನಾನು ಎಷ್ಟೋ ಕಡೆ ನೋಡ್ತಾ ಇದ್ದೀನಿ, ನಮ್ಮಲ್ಲಿ ಅನೇಕ ನಮ್ಮ ಸಿಬ್ಬಂದಿಗಳಲ್ಲೇ ನಾನು ನೋಡ್ತಾ ಇದ್ದೀನಿ, ಅವರು ತಮ್ಮ ಹಣವನ್ನ ದುಡಿಲಿಕ್ಕೆ ಹಾಕಿರುವಂತವ್ರು ಯಾರ್ಯಾರಿದ್ದಾರೆ ಅವರು ಅತಿ ಶೀಘ್ರವಾಗಿ ಮೇಲೆ ಬಂದ್ರು. ಅದೇ ಮತ್ತೊಬ್ಬನು ಆಂಡ್ರಾಯ್ಡ್ ಫೋನ್ ತಗೊಂಡ ಅಂತೇಳಿ ನಾನು ಆಂಡ್ರಾಯ್ಡ್ ಫೋನ್ ತಗೊಳ್ತೀನಿ, ಮತ್ತೊಬ್ಬನು ಐಫೋನ್ ತಗೊಂಡ ಅಂತೇಳಿ ನಾನು ಒಂದು ಐಫೋನ್ ತಗೊಳ್ತೀನಿ. ಈ ಫೋನ್ಗಳು ಈ ತರ ನೀವು ಎಷ್ಟು ಕೊಡ್ಬೋದು ಒಂದು ಫೋನಿಗೆ? 1.5 ಲಕ್ಷಕ್ಕೂ ಒಂದು ಫೋನ್ ಇದೆ ಈಗ. ಫೋನ್ ಅಗತ್ಯ ಹೊರತು ಅದು ಐಷಾರಾಮಿ ವಸ್ತು ಅಲ್ಲ ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ, ನಾನು ಅದರ ಮೇಲೆ ಹಾಕುವಂತಹ ಹಣವನ್ನ ಬೇರೆ ಕಡೆ ಹೂಡಿಕೆ ಮಾಡಿದರೆ ನಾನು ಬೇಗ ಶ್ರೀಮಂತನಾಗ್ಬೋದು. ಮತ್ತೆ ಮಾನಸಿಕ ಒತ್ತಡಕ್ಕೆ ಹೋಗ್ಲೇಬಾರ್ದು ನಾವು. ಅದು ಈ ಮೂರನ್ನ ಸರಿಯಾಗಿ ನಿರ್ವಹಿಸಿದ್ರೆ ಖಂಡಿತ ನಾವು ಶ್ರೀಮಂತರಾಗಲಿಕ್ಕೆ ಏನೂ ತೊಂದರೆ ಇಲ್ಲ. ಎಷ್ಟು ಸರ್, ನಾವು ಮಧ್ಯಮ ವರ್ಗದವರು ಸೆಂಟಿಮೆಂಟಿಗೆ ತುಂಬಾ ಬೆಲೆ ಕೊಡ್ತೀವಿ. ಭಾವನಾತ್ಮಕ ಜಗತ್ತು. ಯಾವುದೋ ಒಂದು ಅಮೌಂಟ್, ಬಿಗ್ ಅಮೌಂಟ್ ಬಂತು ಅಂತಂದ್ರೆ ಅದರಿಂದ ಮನೆ ಕಟ್ಟಬೇಕು, ಸೈಟ್ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಅದ್ರ ಜೊತೆಗೆ ಸ್ವಲ್ಪ ಲೋನ್ ಮಾಡು, ಅದನ್ನ ಮಾಡ್ಲೇಬೇಕು, ಈ ತರ ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀವಿ? ತುಂಬಾ ಒಳ್ಳೆ ಪ್ರಶ್ನೆ ಇದೆ ಈಗ ನೀವು ಕೇಳ್ತಾ ಇರೋದು ಕೃಷ್ಣಮೂರ್ತಿಗಳೇ. ಏನಂದ್ರೆ ಮಧ್ಯಮ ವರ್ಗದಲ್ಲಿ ಭಾವನಾತ್ಮಕವಾಗಿ ತೇಲಕ್ ಶುರು ಮಾಡ್ಬಿಡ್ತೀವಿ ನಾವು. ಸೆಂಟಿಮೆಂಟ್ಸ್ ಇಟ್ ಈಸ್ ನೆಸಸರಿ. ಭಾವನೆಗಳಿಂದ ನೀವು ಸಂಬಂಧಗಳನ್ನ ಹೆಚ್ಚು ಕುದುರಿಸಬಹುದೇ ಹೊರತು ಹಣವನ್ನ ಗಳಿಸ್ಲಿಕ್ಕೆ ಆಗೋದಿಲ್ಲ. ಹಣ ಗಳಿಸ್ಬೇಕು ಅಂದ್ರೆ ಭಾವನೆಗಳನ್ನು ಒತ್ತಟ್ಟಿಗಿಟ್ಟು ನೀವು ದುಡಿಯುವ ಮಾರ್ಗಗಳನ್ನು ಕಂಡುಕೊಳ್ಬೇಕು. ಈಗ ಭಾವನೆಗಳು ಮತ್ತು ದುಡಿಮೆ ಹೆಚ್ಚಿನ ಸಂದರ್ಭದಲ್ಲಿ 2 ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗುವಂಥದ್ದು. ಈಗ ನೀವು ಒಂದು ಹೇಳಿದ್ರಿ, ನಮಗೆ ಎಲ್ಲಾರು ದುಡ್ಡು ಸಿಕ್ತು ಅಂದ್ರೆ ಏನಾದ್ರು ತಗೊಂಡ್ಬಿಡ್ಬೇಕು ಅಂತ. ನಮಗೆ ದಿಢೀರ್ ಅಂತೇಳಿ ದುಡ್ಡುಗಳು ಸಿಗೋದಿಲ್ಲ ಯೂಶುವಲಿ. ಈಗ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಸಾಗರ ಸುತ್ತಮುತ್ತ ನೋಡ್ಬೇಕು ಅಂದ್ರೆ ನಮ್ಮಲ್ಲಿ ಕೃಷಿ ಪ್ರಧಾನವಾದಂತ ಕ್ಷೇತ್ರ. ನಮ್ಮಲ್ಲಿ ಕೃಷಿಕರಿಗೆ ಅನೇಕರಿಗೆ ನಾನು ಹಿಂದಿನಿಂದ ನೋಡ್ತಾ ಬಂದಿದ್ದೀನಿ, ಒಂದೇ ಸಾರಿ ಅಡಿಕೆ ಬೆಲೆ ಜಾಸ್ತಿ ಆಯ್ತು,
ನನಗೆ ಹೋದ ವರ್ಷ 5 ಲಕ್ಷ ರೂಪಾಯಿ ಉತ್ಪತ್ತಿ ಇತ್ತು, ಈ ಸರಿ ದಿಢೀರ್ ಅಂತೇಳಿ 15 ಲಕ್ಷ ಉತ್ಪತ್ತಿ ಆಯ್ತು ಅಂದ ಕೂಡ ಅವನು ಮೊದಲು ಯೋಚನೆ ಮಾಡುವಂತಂದ್ರು ಆ 10 ಲಕ್ಷ ರೂಪಾಯಿ ನನಗೆ ಎಕ್ಸ್ಟ್ರಾ ಆಗಿರೋದನ್ನ ನನ್ನ ದುಡಿಮೆಗೆ ಬಳಸ್ಕೊಳ್ಬೇಕು, ಆ ಹಣವನ್ನ ದುಡಿಯೋದ್ ಮಾಡ್ಬೇಕು ಅನ್ನೋ ಮನಸ್ಥಿತಿಗಿಂತ ಹೆಚ್ಚಾಗಿ ಸೆಂಟಿಮೆಂಟ್ಗೆ ಬಲಿಯಾಗ್ತಾನೆ. ಬೇರೆಯವರ ಜೊತೆಗೆ ಕಂಪೇರ್ ಮಾಡ್ಕೊಳ್ಳುವಂಥದ್ದು, ಅಥವಾ ಕುಟುಂಬ ವ್ಯವಸ್ಥೆಯಲ್ಲಿ ನಾನೊಂದು ಕಾರ್ ತಗೊಳ್ಬೇಕು ಅಂತ ಹೇಳೋದು, ಅಥವಾ ನಾನು ಮನೆ ಕಟ್ಸುವಂಥದ್ದು, ಈ ರೀತಿಯ ಇದಕ್ಕೆ ಹೋದ ತಕ್ಷಣನೇ ಇನ್ವೆಸ್ಟ್ಮೆಂಟ್ ಹೆವಿ ಆಗತ್ತೆ. ಅದರಿಂದ ದುಡಿಮೆ ಆಗೋದಿಲ್ಲ. ಗಟ್ಮುಟ್ಟಾದ ಮನೆಗಳನ್ನೇ ಕೆಡವಿ RCC ಮನೆ ಕಟ್ಟಿಸಿರೋಂಥ ನಾನು ನೋಡಿದ್ದೀನಿ. ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಈಗ ಕೆಲವೊಂದು 10-15 ವರ್ಷಗಳಿಂದ ಈಚೆಗೆ ಒಂದು ವೆನಿಲಾ ಫೋಬಿಯಾ ಬಂತು ನಮ್ಮಲ್ಲಿ. ವೆನಿಲಾ ಒಂದೇ ಸಾರಿ ಸಿಕ್ಕಾಬಟ್ಟೆ ದುಡ್ಡು ಬರ್ಲಿಕ್ಕೆ ಹಿಡಿತು ಅಂತೇಳಿ ಆದ ತಕ್ಷಣ ಎಲ್ಲರೂ ವೆನಿಲಾ ಹಾಕಿದ್ರು. ವೆನಿಲಾದಿಂದ ಗಳಿಸಿದವರು ಅದನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ಒಂದು ಜಮೀನಿಗೆ ಅಥವಾ ಇನ್ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಮನೆ ಕಟ್ಸಿದ್ರು, ಮಕ್ಕಳ ಮದುವೆಯನ್ನ ಧಾಮ್ ಧೂಮ ಮಾಡಿದ್ರು, ಅಥವಾ ಕಾರ್ ತಗೊಂಡ್ರು, ಒಂದಿಷ್ಟು ಐಷಾರಾಮಿ ಜೀವನಕ್ಕೆ ಹೊರಟ್ಬಿಟ್ರು. ಆದರೆ ಅದು 2 ವರ್ಷದಲ್ಲಿ ಪೂರ್ತಿ ಹೋಗ್ಬಿಡ್ತು. ಆವಾಗ ಕಾರನ್ನ ನಿರ್ವಹಿಸ್ಲಿಕ್ಕಾಗದೆ ಕಾರ್ ಮಾರಿದವರಿದ್ದಾರೆ. ಒಂದು ಸಾರಿ ಐಷಾರಾಮಿ ಜೀವನಕ್ಕೆ ಒಗ್ಗಿಕೊಂಡ ಮೇಲೆ ಅಲ್ಲಿಂದ ತಗ್ಲಿಕ್ಕೆ ನಮಗೆ ಕಷ್ಟ ಆಗತ್ತೆ. ಆವಾಗ ರಿವರ್ಸ್ ಸೆಂಟಿಮೆಂಟಲ್ ಶುರುವಾಗತ್ತೆ. ಹಾಗಾಗಿ ನಾನು ಹೇಳೋದೇನಂದ್ರೆ, ಆ ಸೆಂಟಿಮೆಂಟ್ಸ್ ಇರಬಾರದು ಅಂತಲ್ಲ, ಅದು ಯಾವ ಪರಿಸ್ಥಿತಿಯಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ನಾವು ಎಲ್ಲೋ ಒಂದ್ ಕಡೆಗೆ ಸ್ಟೇಟಸ್ಗೋಸ್ಕರ ಕಾರ್ ತಗೊಳ್ತೀವಿ, ಜನ ಏನ್ ಅನ್ಕೊಳ್ತಾರ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳ ಮದುವೆಯನ್ನ ಧಾಮ್ ಧೂಮಾಗಿ ಮಾಡ್ತೀವಿ, ಅವ್ರು ಹಾಗೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡ್ತೀವಿ. ಆ ರೀತಿ ಮಾಡಿದ್ರೆ ಅದರಲ್ಲೂ ಎಸ್ಪೆಷಲಿ ನನಗೆ ಬೇಜಾರಾಗುವಂತ ಸಂಗತಿ ಅಂದ್ರೆ, ಈಗ ನನ್ನ ಹತ್ರ ದುಡ್ಡಿತ್ತಪ್ಪ, ನಾನು ಧಾಮ್ ಧೂಮಾಗಿ ಮಗಳ ಮದುವೆ ಮಾಡಿದೆ, ಜೈ. ಆದರೆ ಅನೇಕರು ಸಾಲ ಮಾಡಿ ಆದ್ರೂ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸಾಲ ಮಾಡಿ ಆದ್ರೂ ಮದುವೆಗೆ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋದು. ಆಗಿನ ಕಾಲದಲ್ಲಿ ತುಪ್ಪದ ಬಯಕೆ ಅದು ಬೇರೆ ಅರ್ಥದಲ್ಲಿದೆ. ಅದು ಏನೋ ಋಣಂ ಕೃತ್ವ ಘೃತಂ ಪಿಬೇಯತ್ ಅಂತೇಳಿ ಸಂಸ್ಕೃತದಲ್ಲಿದೆ, ಚಾಣಕ್ಯ ಹೇಳಿದ್ದಾನೆ. ಅದು ಬೇರೆ ಮಾನದಂಡಗಳಲ್ಲಿ, ಅದು ಇವತ್ತಿನ ಪರಿಸ್ಥಿತಿಗೆ ಅದು ಹೊಂದಿಕೆ ಆಗತ್ತೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಸಾಲ ತಗೊಳ್ಬಾರ್ದು ಅಂತಲ್ಲ, ಸಾಲ ತಗೊಂಡವನು ಕೆಳಗೋಗ್ಬಿಡ್ತಾನೆ, ಸಾಲ ತಗೊಳ್ದೇ ಇದ್ದವನು ಇದಾಗಿರ್ತಾನೆ, ನಾನು ಆ ರೀತಿ ಹೇಳೋದಿಲ್ಲ. ಸಾಲ ತಗೊಳ್ಳೋದಿದ್ರೆ ನಿಮ್ಮಲ್ಲಿ 1-2 ಮಾನಸಿಕತೆ ಇರಬೇಕು. ನಾನು ಸಾಲ ತಗೊಳ್ಳಿಕ್ಕೆ ಯೋಗ್ಯನಿದೀನಾ, ಸಾಲಕ್ಕೆ ಮರುಪಾವತಿಗೆ ನಾನು ಆಗತ್ತಾ, ಅಥವಾ ಸಾಲ ತಗೊಂಡು ಕಡೆಗೆ ಕಟ್ಟಲಾಗದ ಪರಿಸ್ಥಿತಿಯಲ್ಲಿ ನಾನು ಹೆಸರು ಕೆಡ್ಸ್ಕೊಳ್ತೀನಿ ಅಂದ್ರೆ ನನಗೆ ಸಾಲ ಬೇಡ, ಹಾಸಿಗೆ ಇದ್ದಷ್ಟೇ ಕಾಲು ಚಾಕ್ತೀನಿ. ಎರಡನೇದು, ಸಾಲ ತಗೊಂಡು ಅದನ್ನ ಅಭಿವೃದ್ಧಿಗೋಸ್ಕರ ಉಪಯೋಗಿಸ್ಕೊಳ್ತೀನಿ, ಸಾಲದಿಂದ ನನಗೆ ಆದಾಯ ಸೃಷ್ಟಿಯಾಗತ್ತೆ, ಅಥವಾ ಇರೋ ಆದಾಯ ಜಾಸ್ತಿ ಆಗತ್ತೆ. ತೋಟಕ್ಕೆ ಮಣ್ಣು ಹೊಯ್ಸ್ಲಿಕ್ಕೆ, ಅಥವಾ ಹೊಸ ತೋಟ ಹಾಕ್ಲಿಕ್ಕೆ, ಅಥವಾ ಒಂದು ಕಾರ್ ತಗೊಂಡು ಬಾಡಿಗೆಗೆ ಬಿಡ್ತೀನಿ, ಯಾವುದೇ ಉದ್ಯೋಗಕ್ಕೋಸ್ಕರ ನಾನು ಉದ್ಯೋಗ ಸೃಷ್ಟಿಯಾಗತ್ತೆ, ಅಥವಾ ಮಗನಿಗೆ ಓದಿಸ್ಲಿಕ್ಕೆ ನಾನು ಸಾಲ ಮಾಡ್ತೀನಿ. ಮಗನಿಗೆ ಓದಿಸ್ಲಿಕ್ಕೆ ಸಾಲ ಮಾಡುವಂಥದ್ದು ಉತ್ಪಾದಕ ಸಾಲ, ಪ್ರೊಡಕ್ಟಿವ್ ಲೋನ್. ಮಗಳ ಮದುವೆ ಮಾಡ್ಲಿಕ್ಕೋಸ್ಕರ ಸಾಲ ಮಾಡುವಂಥದ್ದು ಅನುತ್ಪಾದಕ ಸಾಲ, ಅನ್ಪ್ರೊಡಕ್ಟಿವ್. ಹಾಗಾಗಿ ನಮಗೆ ತೀರಿಸುವಂತಹ ಬಾಧ್ಯತೆಯನ್ನ ಕಲ್ಪನೆಯಲ್ಲಿ ಇಟ್ಕೊಂಡು ನಾವು ಮಾಡಿದರೆ ಖಂಡಿತ ನಾವು ಅದನ್ನ ಗೆಲ್ಬಹುದು. ಕೇವಲ ಭಾವನೆಗೋಸ್ಕರ ಸಾಲ ಮಾಡಬೇಡಿ. ಸಾಲ ಮಾಡುವಾಗ ತೀರಿಸುವವರು ನೀವೇ ಆಗಿರ್ತೀರಿ ಅನ್ನೋದು ಗೊತ್ತಿರ್ಲಿ. ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ, ಸ್ಟೇಟಸ್ಗೋಸ್ಕರ ನಾನು ಏನೋ ಮಾಡಿದೆ ಅಂದ್ರೆ ಆ ಸ್ಟೇಟಸ್, ನಮ್ಮ ಸ್ಟೇಟಸ್ಗೆ ನಾವೇ ಕುಂದು ಅಂದ್ಕೊಳ್ತೀವಿ. ಆ ಅಕಸ್ಮಾತ್ ಸ್ಟೇಟಸ್ ಕಡಿಮೆ ಆದರೆ ಅವ್ರು ಯಾರು ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಹೇಳೋದು, ಭಾವನಾತ್ಮಕವಾಗಿ ನೀವು ಸಾಲದ ಈ ಫೈನಾನ್ಸ್ ನಲ್ಲಿ ಭಾವನೆಗಳು ತುಂಬಾ ಕಡಿಮೆ. ಯಾವತ್ತೂ ಹಂಗೆ ನಮ್ಮಲ್ಲಿ ಎಷ್ಟೋ ಸಾರಿ ಕುಟುಂಬ ವ್ಯವಸ್ಥೆಯಲ್ಲೂ ಕೂಡ ಅವನು ಹೆಲ್ಪ್ ಮಾಡ್ಬೋದಿತ್ತು, ಇವನು ಹೆಲ್ಪ್ ಮಾಡ್ಬೋದಿತ್ತು ಅಂತ ನಿರೀಕ್ಷೆಗಳು ತುಂಬಾ ಇರ್ತವೆ ಜನರಲ್ಲಿ. ಒಬ್ಬನು ತಗ್ಗಿದಾಗ ಅವನಿಗೆ ಹೆಲ್ಪ್ ಮಾಡ್ಬೋದಿತ್ತು, ಅವನು ಬಿದ್ದಿದ್ದಾನೆ ಅವನಿಗೆ ಮೇಲೆ ಇಡ್ಬೋದಿತ್ತು ಅಂತ. ಆದ್ರೆ ಅವನ ಮೇಲೆ ಎತ್ತಿದರೂ ಅವನು ಮತ್ತೆ ಬೀಳ್ತಾನೆ ಅಂತ ಆದ್ರೆ ಇವನು ಕೂಡ ಅವನ ಜೊತೆಗೆ ಹೋಗ್ಬಿಡ್ತಾನೆ. ಹಾಗಾಗಿ ಎತ್ತುವಾಗ ಅವನ ಮಾನಸಿಕತೆ ಏನಿದೆ, ನಾನು ಎತ್ತಿದ ವ್ಯಕ್ತಿ ಎತ್ತಿದ ನಂತರ ಮತ್ತೆ ಮೇಲಕ್ಕೆ ಹೋಗ್ತಾ ಇರ್ತಾನೆ ಅನ್ನೋದಿದ್ರೆ ಖಂಡಿತ ಹೆಲ್ಪ್ ಮಾಡುವಂತ ಇದು ಒಳ್ಳೆಯದು. ಇಲ್ದ ಹೋದ್ರೆ ಅವನಿಗೆ ಹೆಲ್ಪ್ ಮಾಡಿದ್ದು ಕೂಡ ಇವನ ನಷ್ಟಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಮಾನಸಿಕತೆ ಅಥವಾ ಮನಸ್ಥಿತಿಗೋಸ್ಕರ ಅಥವಾ ಸೆಂಟಿಮೆಂಟ್ಸ್ಗೋಸ್ಕರ ಸಾಲ ಮಾಡಬೇಡಿ. ನಾನು ಹೇಳುವಂಥದ್ದು ಆಸ್ ಎ ಇದರಲ್ಲಿ ಆಕ್ಚುಲಿ ನಮಗೆ
ನಾನು ಆ ವಿಚಾರದಲ್ಲಿ ನಾನು ನನ್ನ ತಂದೆಯಿಂದ ಕಲ್ತಿರುವಂತ ದೊಡ್ಡ ಪಾಠ ಅಂದ್ರೆ ಅವ್ರು ಯಾವತ್ತೂ ಸಾಲ ಮಾಡಿದವರಲ್ಲ. ಸಾಲ ಮಾಡಿದಾರೆ ಇಲ್ಲ ಅಂತಲ್ಲ, ಅತಿ ಶೀಘ್ರವಾಗಿ ಆ ಸಾಲ ತೀರೋವರೆಗೆ ಯಾವುದೇ ಒಂದು ಐಷಾರಾಮಿ ಜೀವನಕ್ಕೆ ಇದು ಮಾಡೋದೆಲ್ಲ ಸಾಲ ಇದೆ, ಸಾಲ ತೀರೋವರೆಗೆ ನಮ್ಗೆ ಇದು ಬೇಡ, ನಮಗದು ಬೇಡ, ಆ ರೀತಿ ಇರೋದ್ರಿಂದ ನಾವು ಸ್ವಲ್ಪ ಮೇಲ್ ಬಂದ್ವಿ. ಅದು ನಮಗೆ ನಮ್ಮ ತಂದೆ ಹೇಳ್ಕೊಟ್ಟಿರುವಂತ ಅತಿ ದೊಡ್ಡ ಆರ್ಥಿಕ ಪಾಠ. ಅವರು ಆರ್ಥಿಕ ತಜ್ಞರಲ್ಲ, ಆದರೂ ಆರ್ಥಿಕ ಪಾಠವನ್ನು ಅವ್ರು ಹೇಳ್ಕೊಟ್ಟಿದ್ದು. ಹಾಗಾಗಿ ನಮಗೆ ಯಾವತ್ತು ಆರ್ಥಿಕ ಪಾಠವನ್ನ ಯಾರಿಂದನೂ ಕಲಿಬಹುದು, ನಮ್ಮ ಮಾನಸಿಕತೆಯನ್ನ ನಾವು ಉಳಿಸ್ಕೊಳ್ಬೇಕಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ಸರ್, ಹಣ ಮಾಡೋದಕ್ಕೂ ಮೈಂಡ್ ಸೆಟ್ಟಿಗೂ ಏನಾದರೂ ಸಂಬಂಧ ಇದೆಯಾ? ಉದಾಹರಣೆ, ಎಷ್ಟೋ ಜನರ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಶ್ರೀಮಂತರೆಲ್ಲ ಬೇರೆಯವರ ತಲೆಯನ್ನ ಒಡೆದು ದುಡ್ಡು ಮಾಡಿರ್ತಾರೆ. ಅಥವಾ ಇನ್ನೂ ಎಷ್ಟೋ ಜನರ ಮನಸ್ಸಲ್ಲಿ ನಾನು ಬಡವ, ನನ್ನ ಸ್ಥಿತಿ ಹೀಗೇನೆ ಅನ್ನೋ ನೆಗೆಟಿವ್ ಮೈಂಡ್ ಸೆಟ್ ಇರುತ್ತೆ. ಸೊ ಇದು ಎಲ್ಲೋ ನಮ್ಮ ಸಕ್ಸಸ್ಗೆ ಅಥವಾ ಹಣ ಮಾಡೋದಕ್ಕೆ ಅಡ್ಡಿ ಆಗತ್ತಾ? ಖಂಡಿತ ಖಂಡಿತ. ಈಗ ಹೆಂಗ್ರೆ, ಯಾವನೇ ಒಬ್ಬ ವ್ಯಕ್ತಿ ತಾನು ದುಡಿತಾ ಇದ್ದಾನೆ ಅಂದ್ರೆ ಅವನ ಧೋರಣೆ, ಆಟಿಟ್ಯೂಡ್ ಅಂತೀವಿ ನಾವು, ಆ ಮೈಂಡ್ ಸೆಟ್, ಅದು ಅವನ ದುಡಿಮೆಯ ಮೇಲೆ, ಅವನ ಕರ್ತವ್ಯಶೀಲತೆ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಅವನ ಮೈಂಡ್ ಸೆಟ್ ಹೇಗಿದೆ ಅನ್ನೋದ್ರ ಮೇಲೆ ಅವನ ಮಾಡಿರುವಂತಹ ಕೆಲಸ ಕಾರ್ಯಗಳ ರಿಸಲ್ಟ್, ಫಲಿತಾಂಶಗಳನ್ನ ನಾವು ಕಾಣ್ತೀವಿ. ಏನಂದ್ರೆ ಈ ಮನಿ ಮೈಂಡ್ ಸೆಟ್ ಅಂತ ಹೇಳಿದ್ರೆ, ನಮ್ಗೆ ಇನ್ನೂ ಚೆನ್ನಾಗಿ ಹೇಳ್ಬೇಕು ಅಂದ್ರೆ ಈ ಸೈಕಾಲಜಿ ಆಫ್ ಮನಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಆ ಮಾನಸಿಕತೆಯನ್ನ ನಾವು ಬದಲಾವಣೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಬೇಗ ಮೇಲೇಳ್ಲಿಕ್ಕಾಗೋದಿಲ್ಲ, ಮತ್ತೆ ಮತ್ತೆ ಹಿಂದೆ ಹೋಗ್ತಾ ಇರ್ತೀವಿ ನಾವು. ಈ ಹಣದ ಮೈಂಡ್ ಸೆಟ್ ನಲ್ಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಎರಡು ಮೈಂಡ್ ಸೆಟ್ಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಲ್ಲಿ ನಾವು ನಮ್ಮ ಕಮರ್ಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಳುವಂಥದ್ದು ಒಂದು ಸ್ಕೇರ್ಸಿಟಿ ಮೈಂಡ್ ಸೆಟ್ ಅಂತ ಹೇಳಿ, ಅಭಾವದ ಮನಸ್ಥಿತಿ. ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ನನಗೆ ಹಣ ದುಡಿಯೋದು ಅಂದ್ರೆ ಕಷ್ಟ, ನನಗೆ ಅದು ನನ್ನ ಹತ್ರ ಸಾಧ್ಯ ಇಲ್ಲ ಅಂದ್ರೆ ನನ್ನ ಮನಸ್ಥಿತಿನೇ ಅಭಾವದ ಮನಸ್ಥಿತಿ. ಆಟಿಟ್ಯೂಡೇ ಒಂಥರ ಸ್ಕೇರ್ಸಿಟಿ ಆಟಿಟ್ಯೂಡ್, ನೆಗೆಟಿವ್ ಥಿಂಕಿಂಗ್. ನನಗೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ, ನಾನು ಪ್ರಾರಂಭಿಸೋಕ್ಕಿಂತ ಮೊದಲು ನನಗೆ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿ ಬಿಡೋದು. ಯುದ್ಧದ ಪ್ರಾರಂಭಕ್ಕಿಂತ ಮೊದಲೇ ವೈರಾಗ್ಯ. ಅದೇ ವಿಕಾಸ ಮನಸ್ಥಿತಿ ಅಂತ ಹೇಳ್ತೀವಿ, ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳಿ ನಾವು. ಅಂದ್ರೆ ಎಲ್ಲಿ ಯಾವುದೋ ಇದ್ರು ನನಗೇನು ಇಲ್ಲದೆ ಆದ್ರೂ ನಾನು ಇಷ್ಟೊಂದು ದುಡಿಬಲ್ಲೆ, ಒಂಥರ ತುಂಬಾ ಪಾಸಿಟಿವ್ ಆಟಿಟ್ಯೂಡ್. ಅಂದ್ರೆ ನಾನು ಇನ್ನು ಕಲಿತೀನಿ, ನನ್ಗೆ ಗೊತ್ತಿಲ್ಲ ಅದು, ನಾನು ಕಲಿತೀನಿ, ಕಲಿತು ಅದನ್ನ ಸಾಧಿಸ್ತೀನಿ. ಯಾವುದೇ ಮನುಷ್ಯನಾಗ್ಲಿ, ಯಾರೇ ಆಗಲಿ, ಹುಟ್ಟಿನಿಂದನೇ ಯಾರು ಜ್ಞಾನಿಗಳಾಗಿರ್ಲಿಲ್ಲ, ಅವರು ಎಲ್ಲ ಕಲ್ತಿದ್ದಾರೆ. ಹಾಗೆ ಇಫ್ ದೇ ಕ್ಯಾನ್ ಡೂ, ವೈ ನಾಟ್ ಮೀ? ಈ ಆಟಿಟ್ಯೂಡ್ ಅಲ್ಲಿ ಬೇರೆ ಯಾರನ್ನು ನೋಡಿದ ಕೂಡಲೇನೆ ಇಫ್ ದೇ ಕ್ಯಾನ್ ಡೂ, ವೈ ನಾಟ್ ಮೀ ಅನ್ನೋ ತರದಲ್ಲಿ ನಾವು ಏನಾದ್ರು ಯೋಚನೆ ಮಾಡಿದ್ರೆ ಖಂಡಿತ ನಾವು ಅದನ್ನು ಸಾಧಿಸಬಹುದು. ನನಗೆ ಅಲ್ಲಿ ಅರ್ಥ ಆಗ್ಬೇಕಾಗಿರೋದು ಐ ಕ್ಯಾನ್ ಡೂ ಎನಿಥಿಂಗ್, ಐ ಕ್ಯಾನ್ ಅನ್ನೋ ಒಂದು ಮನಸ್ಥಿತಿ ಬರಬೇಕು. ಎರಡನೇದು, ಹಣ ಒಂದು ವ್ಯವಸ್ಥೆ ಅನ್ನೋದು ಮಾತ್ರ ಅರ್ಥ ಆಗಿರ್ಬೇಕು ನನಗೆ. ಹಣ ಅದು ಪರಿಪೂರ್ಣತೆಯ ಸಂಕೇತ ಅಲ್ಲ, ಅದು ಒಂದು ವ್ಯವಸ್ಥೆ, ಅದು ಮೀನ್ಸ್. ಅದರಿಂದಾಗಿ ನಾನು ಹೆಚ್ಚು ದುಡಿಮೆ ಮಾಡ್ತೀನಿ. ಆ ಆಟಿಟ್ಯೂಡ್ ಇದ್ರೆ ಖಂಡಿತ ನೀವು ಮುಂದೆ ಹೋಗ್ಬೋದು. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ, ನಮ್ಮಲ್ಲಿ ಈಗ ಕೆಲವರು 50,000 ಗಟ್ಟಲೆ ಸಂಬಳ ತಗೊಳ್ತಾ ಇರ್ತಾರೆ. ಆದ್ರೆ ಸಂಬಳ ಜಾಸ್ತಿ ಆದಂಗೂ ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಳ್ತಾ ಬರ್ತಾರೆ. ಸಂಬಳದ ಅತಿ ಹೆಚ್ಚು ಭಾಗ EMI-ಗಳೇ ಹೋಗ್ಬಿಡುತ್ತೆ. ಅಲ್ಲಿ ಸಾಲ ಕೊಡೋರು ಇದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಸಾಲ ತಗೊಂಡು ನಾನು ಐಷಾರಾಮಿ ಜೀವನ ಮಾಡ್ತೀನಿ, ನಾನು ತೋರಿಕೆಗೋಸ್ಕರ ಶ್ರೀಮಂತ ಅಂತ ತೋರ್ಸ್ಕೊಳ್ತೀನಿ. ಒಳಗಡೆ ಅವನಿಗೂ ಗೊತ್ತಿರ್ತದೆ ನಾನು ಶ್ರೀಮಂತನಲ್ಲ, ಆದರೆ ಇದು ಎಲ್ಲ ಸಾಲದ ಹಣ. ಯಾವತ್ತಾದ್ರೂ ಒಂದು ದಿನ ಸಾಲಗಾರರು ನಮ್ಮನೆ ಬರ್ತಾರೆ ಅಂತ ಗೊತ್ತಿರ್ತದೆ, ಆದರೂ ತೋರಿಕೆಗೋಸ್ಕರ ಅವನು ಮಾಡ್ತಾ ಇರ್ತಾನೆ. ಅವನು ಎಂದೂ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಶಾಲು ಒಳಗಡೆ ಏನು ಇರೋದಿಲ್ಲ. ಅದೇ ಇನ್ನೊಬ್ಬನು ಅದೇ 50,000 ರೂಪಾಯಿ ಸಂಬಳದಲ್ಲಿ ಉಳಿಕೆ ಮಾಡಿಕೊಂಡು ಉಳಿದಿದ್ದನ್ನ ಖರ್ಚು ಮಾಡುವಂಥದ್ದು. ನಮ್ಮಲ್ಲಿ ಎರಡು ಮನಸ್ಥಿತಿ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ನಾನು 50,000 ರೂಪಾಯಿ ತಗೊಳ್ತೀನಿ, ಅದರಲ್ಲಿ ನನ್ನ ಖರ್ಚುಗಳನ್ನೆಲ್ಲ ಬಳಸ್ತೀನಿ, ಉಳಿದಿದ್ದನ್ನು ಹೂಡಿಕೆ ಮಾಡ್ತೀನಿ ಅಂತ. ಅದು ಒಂದು, ಅವ್ರು ಯಾವತ್ತೂ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಇನ್ನೊಂದು ವರ್ಗದ ಜನ, ನನ್ನ ಸಂಬಳದಲ್ಲಿ ಇಷ್ಟನ್ನ ಮೊದಲು ಹೂಡಿಕೆ ಮಾಡ್ತೀನಿ, ಉಳಿದಿದ್ದನ್ನ ಖರ್ಚು ಮಾಡ್ತೀನಿ. ಅದು ಗಳಿಕೆಯ ಮನಸ್ಥಿತಿ. ನಾನು ಯಾವುದೇ ಅದನ್ನ ಉಳಿಸ್ತೀನೋ ಅದು ನನಗೆ ಗಳಿಸತ್ತೆ ಅಂತ ಹೇಳಿ, ಅದು ವಿಕಾಸದ ಮನಸ್ಥಿತಿ, ಆ ಮೈಂಡ್ ಸೆಟ್. ಈ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದರಲ್ಲೂ ಭಾರತೀಯ ಮನಸ್ಥಿತಿ ಅದು ಯಾತಕ್ಕೆ ಹಂಗಾಗಿದೆ ಏನೋ ಗೊತ್ತಿಲ್ಲ. ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ,
ಹಣಕ್ಕೋಸ್ಕರ ನೀನು ಬದುಕಬೇಡ, ನಾವು ಹಣಕ್ಕೋಸ್ಕರ ಬದುಕೋದಿಲ್ಲ. ನಮ್ಮ ಭಾರತೀಯತೆಯಲ್ಲಿ ಸೇವೆ ಮತ್ತು ತ್ಯಾಗಕ್ಕೆ ಇರುವಷ್ಟು ಪ್ರಾಶಸ್ತ್ಯ ಹಣಕ್ಕಿಲ್ಲ. ಅದೊಂದು ಕೊರತೆ ಮೊದಲಿಂದನೂ ಇದೆ. ಈಗಿನ ಯುಗಕ್ಕೆ ಕಂಪೇರ್ ಮಾಡಿದ್ರೆ ನಾವು ಭಾರತೀಯರು ಆಧ್ಯಾತ್ಮಿಕತೆಯಲ್ಲಿ ತುಂಬಾ ಮುಂದಿದ್ದೀವಿ, ಎಲ್ಲಾ ದೇಶಗಳಿಗಿಂತ ಮುಂದಿದ್ದೀವಿ. ಮನಸ್ಸಿನ ನೆಮ್ಮದಿ ಅದರಲ್ಲೇ ಇದೆ, ನಾನು ಅದನ್ನು ಒಪ್ಕೊಳ್ತೀನಿ. ಆದರೆ ಈ ಡೆವಲಪ್ಮೆಂಟ್, ಈಗ ವೆಸ್ಟರ್ನ್ ಅವರು ಹೇಳುವಂತಹ ಡೆವಲಪ್ಮೆಂಟ್ ನೋಡಿದರೆ ನಮ್ಮ ಈ ಮನಸ್ಥಿತಿಯಿಂದಾಗಿ ನಾವು ಅಷ್ಟು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಮಗೆ ಸೇವೆ ಮತ್ತು ತ್ಯಾಗ ಅಂತ ಹೇಳಿದ ತಕ್ಷಣನೇ ದುಡಿಮೆ ಅಥವಾ ಹಣದ ಬಗ್ಗೆ ಅವಜ್ಞೆ ಬೆಳೆಯುತ್ತೆ, ವೈರಾಗ್ಯ ಬರುತ್ತೆ. ಹಾಗಾಗಿ ಭಾರತೀಯ ಮನಸ್ಥಿತಿ ಅಂದ್ರೆ ಎಷ್ಟೋ ಸರಿ ಬಡವರೇ ನಮಗೆ ಮುಖ್ಯ, ಶ್ರೀಮಂತರು ಮುಖ್ಯ ಅಲ್ಲ ಅನ್ನೋದು ಅಲ್ಲ. ಶ್ರೀಮಂತರು ಕೂಡ ನಮಗೆ ಬೇಕು. ಅವರು ಬಡವರಿಗೆ ಅವಕಾಶ ಕಲ್ಪಿಸಿಕೊಡ್ತಾರೆ. ಹಾಗಾಗಿ ಶ್ರೀಮಂತರು ಜಾಸ್ತಿ ಆದನು, ಯಾವುದೇ ದೇಶದಲ್ಲಿ ಶ್ರೀಮಂತರು ಜಾಸ್ತಿ ಆದಷ್ಟು ಅವರೊಬ್ಬರೇ ಬೆಳೆಯೋದಿಲ್ಲ, ಅವ್ರ ಜೊತೆಗೆ ಬಡವರನ್ನು ಬೆಳೆಸ್ತಾರೆ. ಹಾಗಾಗಿ ಆ ಶ್ರೀಮಂತಿಕೆಯ ಧೋರಣೆ, ಅದು ಮೈಂಡ್ ಸೆಟ್, ಅದು ಆ ಮೈಂಡ್ ಸೆಟ್ ನಮ್ಮಲ್ಲಿ ಜಾಸ್ತಿ ಆಗ್ತಾ ಬರಬೇಕು. ಆ ಭಾರತೀಯ ಇದರಲ್ಲಿ ನನಗೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಈ ಹಣೆ ಬರಹ, ಗ್ರಾಚಾರ ಇವುಗಳಿಗೆಲ್ಲ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತೀವಿ. ನನಗೆ ದುಡಿಮೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ನನ್ನ ಹಣೆ ಬರ ಅಷ್ಟೇ ಬಿಡು, ನನ್ನ ಜಾತಕದಲ್ಲಿ ಇದ್ದಿದ್ದೆ ಅಷ್ಟೇನೇನೋ ಅಂತ, ಈ ರೀತಿಯ ಕಲ್ಪನೆಗಳಿಂದಾಗಿ ನಾವು ಜಾಸ್ತಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಅದೇ ವೆಸ್ಟರ್ನರ್ಸ್ ನೋಡಿ, ಅವರು ನನಗಾಗದೆ ಇನ್ನೇನು ನಾನು ಬೆಳಿತೀನಿ ಅನ್ನೋ ಒಂದು ಇದರಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ದುಡಿಮೆ ಮಾರ್ಗ, ಅವ್ರಿಗೆ 17-18 ಇಯರ್ಸ್ ಆಗೋಷ್ಟೊತ್ತಿಗೆ ಅವರಿಗೆ ತಮ್ಮದೇ ಆದಂತಹ ಇನ್ಕಮ್ ಅನ್ನ ಸೃಜನೆ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಬಂದಿರ್ತದೆ. ಮತ್ತು ಎಸ್ಪೆಷಲಿ ನಮ್ಮಲ್ಲಿ ಡಿಪೆಂಡೆನ್ಸಿ ಅದು ಎಕ್ಸ್ಟ್ರಾ ಆಗ್ಬಿಟ್ಟಿದೆ. ಅಂದ್ರೆ ಮೊಮ್ಮಕ್ಕಳನ್ನು ಕೂಡ ಅಜ್ಜನೇ ಸಾಕ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರೋದ್ರಿಂದ ಈ ಕುಟುಂಬ ವ್ಯವಸ್ಥೆಯಲ್ಲಿ ಅದು ತುಂಬಾ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ಫೈನಾನ್ಷಿಯಲಿ ನೋಡಿದಾಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಯಾವುದೇ ಒಬ್ಬ ವ್ಯಕ್ತಿಗೆ 18 ವರ್ಷಕ್ಕೆ ಅವನಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬರಬೇಕು. ನಾವು ಅನೇಕ ದೇಶಗಳಲ್ಲಿ ನೋಡ್ತೀವಿ, ಅವರು ದುಡಿಮೆ ಮಾಡ್ತಾ ಕಲಿತಾರೆ. ಆವಾಗ ತಮ್ಮ ದುಡಿಮೆಯನ್ನ ಮಾಡಿಕೊಂಡು ತಾವೇ ವಿದ್ಯಾಭ್ಯಾಸಕ್ಕೆ ತಮ್ಮದೇ ದುಡ್ಡನ್ನು ಹಾಕೊಂಡು ತಾವು ಕಲಿತಾರೆ. ಆವಾಗ ಅವರಿಗೆ ದುಡಿಮೆಯ ಮಹತ್ವ ಮತ್ತು ದುಡಿಮೆಯ ತುಡಿತ ಜಾಸ್ತಿ ಆಗತ್ತೆ. ಅದು ನಮ್ಮಲ್ಲಿ ಕಡಿಮೆ, ನಮ್ಮಲ್ಲಿ ತುಂಬಾ ಭಾರತೀಯರಲ್ಲಿ ಅದು ಕಡಿಮೆ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಕುಟುಂಬ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನನಗೆ ದುಡಿಮೆ ಇಲ್ಲದಿದ್ದರೂ ನನ್ನ ಕುಟುಂಬ ನೋಡ್ಕೊಳ್ಳುತ್ತೆ ಅಂತ ಮನಸ್ಥಿತಿ ಇರೋದ್ರಿಂದ ನಾವು ವಿ ಆರ್ ಇನ್ ಎ ಸೇಫ್ ಪೊಸಿಷನ್ ಅಂತ ಮುಡ್ಕೊಳ್ತೀವಿ. ಅದರಿಂದಾಗಿ ನಾವು ಶ್ರೀಮಂತರಾಗ್ಲಿಕ್ಕೆ ತಾವು ಇದ್ ಮಾಡ್ತಾ ಇದೀವಿ. ಆ ಕಂಫರ್ಟ್ ಝೋನ್ ಇಂದ ಹೊರಗೆ ಬರಬೇಕು, ನಾವು ಏನಾದ್ರು ಸಾಧಿಸ್ಬೇಕು ಅಂತ ಹೇಳಿ ಬರಬೇಕು. ಈ ರೀತಿಯಲ್ಲಿ ನೋಡಿದ್ರೆ ನೀವು ಹೇಳ್ದಂಗೆ ಮಾನಸಿಕತೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ದುಡಿಮೆಯ ಮೇಲೆ ಮತ್ತು ನಮ್ಮ ಶ್ರೀಮಂತಿಕೆಯ ಮೇಲೆ. ಖಂಡಿತ ಅದನ್ನ ನಾನು ಒಪ್ತೀನಿ. ಆದ್ರೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ನಾವು ಸಣ್ಣ ಮಕ್ಕಳಿದ್ದಾಗಲೇ ನಮ್ಮ ಪಾಲಕರು ಅಥವಾ ನಮ್ಮ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ದುಡಿಮೆಯ ಮಹತ್ವವನ್ನು ತಿಳಿಸ್ಕೊಡುವಂತ ಪ್ರಯತ್ನ ಆಗಬೇಕು. ದುಡಿಮೆ ಮತ್ತು ಗಳಿಕೆ ಅದೆರಡರ ವ್ಯತ್ಯಾಸವನ್ನು ತಿಳಿಸ್ಕೊಡ್ಬೇಕು. ಆ ರೀತಿ ಮಾಡಿದ್ರೆ ಖಂಡಿತ ನಮ್ಮ ಮಕ್ಕಳೆಲ್ಲರೂ ಶ್ರೀಮಂತರಾಗ್ತಾರೆ. ಒಂದು ಕಾಲದಲ್ಲಿ ನೀವು ಏನು ಹೇಳಿದ್ರು ಅದೇ ಇದಕ್ಕೆ ಬರ್ತಾ ಇದ್ದೀನಿ. RD ಮತ್ತೆ FD ಬ್ಯಾಂಕ್ ಇದು ದಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಜನ ಭಾವಿಸಿದ್ರು. ಬಟ್ ಇವತ್ತು ಇನ್ಫ್ಲೇಷನ್ ಬೀಟ್ ಮಾಡೋ ತಾಕತ್ತು RD ಮತ್ತು FD ಗಿಲ್ಲ. ನನಗೆ ಶೇರ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ನಾಲೆಜ್ ತುಂಬಾ ಕಡಿಮೆ ಇದೆ, ಅಥವಾ ರಿಸ್ಕ್ ತಗೊಳ್ಳೋ ಸಾಮರ್ಥ್ಯ ಕಡಿಮೆ ಇದೆ. ನನಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಏನು ಆಪ್ಷನ್? ಇದು ಮಧ್ಯಮ ವರ್ಗದವರು ಹೆಚ್ಚಿನವರು ಕೇಳುವಂತ ಪ್ರಶ್ನೆ. ಏನಂದ್ರೆ ಒಂದ್ ಕಡೆ ಸೇಫ್ಟಿ ಝೋನ್ ಅಲ್ಲಿ ಇರಬೇಕು, ಆದ್ರೆ ದುಡಿಮೆ ಜಾಸ್ತಿ ಆಗ್ಬೇಕು. ನಾನು ತುಂಬಾ ರಕ್ಷಣೆಯಾಗಿ ನಂದು ಪೊಸಿಷನ್ ತುಂಬಾ ರಕ್ಷಿತವಾಗಿರ್ಬೇಕು, ಸೇಫ್ ಝೋನ್ ಅಲ್ಲಿ ಇರಬೇಕು, ಆದ್ರೆ ನಮ್ ದುಡಿಮೆ ಜಾಸ್ತಿ ಆಗಿರ್ಬೇಕು. ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಶ್ರೀಮಂತರು ಕೂಡ ಅದನ್ನ ಅರ್ಥ ಮಾಡ್ಕೊಂಡೆ ಅವರು ರಿಸ್ಕ್ ಅಂಡ್ ರಿವಾರ್ಡ್ ಗೋಸ್ ಟುಗೆದರ್ ಅಂತೇಳಿ ನಮ್ಮಲ್ಲಿ ಒಂದು ಮಾತಿದೆ. ಯಾರು ಹೆಚ್ಚು ರಿಸ್ಕ್ ಅನ್ನು ತಗೊಳ್ಳಿಕ್ಕೆ ಸಿದ್ಧನಿದ್ದಾನೋ ಅವನಿಗೆ ಬಹುಮಾನಗಳು ಸಿಗತ್ತೆ ಎಲ್ಲದರಲ್ಲೂ. ನೀವು ಓಟದ ಸ್ಪರ್ಧೆಯಲ್ಲಿ ನಾನು ಸೇಫ್ ಆಗಿ ಓಡ್ತೀನಿ, ಕೈ ಕಾಲುಗಳು ನೋವು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಹಿ ಮೇ ನಾಟ್ ಗೆಟ್ ದಿ ರಿವಾರ್ಡ್. ಪ್ರೈಸೇ ಬರ್ದೇ ಇರ್ಬೋದು, ಹಿ ಹ್ಯಾಸ್ ಟು ಟೇಕ್ ದಿ ರಿಸ್ಕ್. ಯಾವುದೇ ಸ್ಪರ್ಧೆಯಲ್ಲಿ, ಈಗ ನಾವು ಕೂಡ ಸ್ಪರ್ಧೆಯಲ್ಲಿ ಇದೀವಿ, ಎಕನಾಮಿಕ್ ಎಂಟೈರ್ ಇದು ಸ್ಪರ್ಧೆಯಲ್ಲಿ ಇದೀವಿ. ಹಾಗಾಗಿ ನಾವು ಸ್ಪರ್ಧೆಯಲ್ಲಿದ್ದಾಗ ರಿಸ್ಕ್ ತಗೊಳ್ಳಿಕ್ಕೆ ನಾವು ರೆಡಿ ಇರಲೇಬೇಕು. ಇಲ್ಲದೆ ಹೋದ್ರೆ ರಿವಾರ್ಡ್ ಅನ್ನು ಬಿಟ್ಕೊಡ್ಬೇಕು, ನಮ್ಮಲ್ಲಿಗೆ ಇಷ್ಟೇ ಸಾಕು ಬಿಡಿ ಅನ್ನೋದು. ಆ ಒಂದು ಸ್ಥಿತಿಯಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನೀವು ರಿಸ್ಕ್ ಟೇಕಿಂಗ್ ಮೆಂಟಾಲಿಟಿಗೆ ಬರಬೇಕು. ಈಗ ನೋಡಿ, ನಮ್ಗೆ ನೀವು ಹೇಳಿದ್ರಿ FD RD, ಅದು ಕರೆಕ್ಟ್. ಖಂಡಿತ RD ಮತ್ತು FDಗಳೆಲ್ಲ ಹಿಂದಿನ ಕಾಲದಲ್ಲಿ ಕೊಡ್ತಾ ಇರುವಷ್ಟು ರೇಟ್ ಆಫ್ ರಿಟರ್ನ್ ನಮ್ಗೆ ಕೊಡ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ.
ಯಾಕೆಂದ್ರೆ ಅಲ್ಲಿ ಬ್ಯಾಂಕ್ಗಳಿಗೆ ಆಲ್ ಬ್ಯಾಂಕ್ಸ್ ಆರ್ ಫಂಡ್ ರಿಚ್. ಈಗ ಎಲ್ಲ ಬ್ಯಾಂಕ್ಗಳಿಗೂ ತುಂಬಾ ಬೇಕಾದಷ್ಟು, ಮೊದಲೆಲ್ಲ ನಮ್ಮ ಹತ್ರನೇ, ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾಗ ನನ್ಗೆ ಮೊದಲು ಹೇಳ್ತಿದ್ರು, ನನ್ಗೆ ಬರ್ತಿದ್ರು, ಸರ್ ನಿಮ್ಮಲ್ಲಿ ಕಕ್ಷಿದಾರಲ್ಲಿ ಎಲ್ಲರೂ ಡೆಪಾಸಿಟ್ ಇದ್ರು ಕೊಡ್ಸಿ ಅಂತ ಕೇಳಕ್ ಬರ್ತಿದ್ರು. ಈಗ ಡೆಪಾಸಿಟ್ ಕೊಡ್ಸಿ ಅಂತ ಕೇಳಕ್ ಬರೋರೇ ಇಲ್ಲ. ಎಲ್ಲರೂ ಕೇಳಕ್ ಬರೋದೇನು ಅಂದ್ರೆ, ಸರ್ ನಿಮ್ಮಲ್ಲಿ ಒಳ್ಳೆ ಕ್ಲೈಂಟ್ ಇದಾರಾ, ಲೋನ್ ಪ್ರಪೋಸಲ್ಸ್ ಏನಾದ್ರು ಇದೆಯಾ, ಲೋನ್ಗಳು ಕೊಡ್ತೀವಿ ಅಂದ್ರೆ ಬ್ಯಾಂಕ್ಗಳಲ್ಲಿ ಹೇರಳವಾಗಿ ಧನ ಸಂಗ್ರಹ ಆಗಿದೆ. ಹಾಗಿದ್ದಾಗ ಅವ್ರು ಇನ್ನಷ್ಟು ಅಟ್ರಾಕ್ಷನ್ ಮಾಡ್ಲಿಕ್ಕೆ ಅವ್ರಿಗೆ ಯಾವಾಗ ಅಗತ್ಯ ಇಲ್ಲ. ಹಾಗಾಗಿ ಬ್ಯಾಂಕ್ನವರು ಒಂದು ಸೇಫ್ ಝೋನ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಬೇಡ. ಹಾಗಾಗಿ ನಾವು ಆಲ್ಟರ್ನೇಟಿವ್ ಏನ್ ಮಾಡಬೇಕು, ಹೊರಗಡೆ ಓಪನ್ ಮಾರ್ಕೆಟಿಗೆ ಹೋಗ್ಬೇಕು, ಇನ್ವೆಸ್ಟ್ಮೆಂಟ್ ಮಾರ್ಕೆಟಿಗೆ ಹೋಗ್ಬೇಕು. ನಮಗೆ ಆ ಇಂಡೆಕ್ಸ್ ಫಂಡ್ಸ್ ಅಂತಿದೆ, ಆ ಇಂಡೆಕ್ಸ್ ಫಂಡ್ಸ್ ಗಳನ್ನ ನಾವು ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಅಚಾತುರ್ಯದಿಂದ ನೀವು ಏನಾದ್ರು ಮಾಡಿದಿರಿ ಅಂದ್ರೆ ಅಲ್ಲಿ ಕಷ್ಟ ಆಗತ್ತೆ. ಅದೇ ಕೆಲವೊಂದು ಟಾಪ್ ಕಂಪನಿಗಳಿದಾವೆ, ಸ್ವಲ್ಪ ಕುಸಿದ್ರು ಪೂರ್ತಿ ಕುಸಿಯೋದಿಲ್ಲ, ಅವುಗಳಿಗೆ ಇಂಡೆಕ್ಸ್ ಫಂಡ್ಸ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಅವ್ರ ಇಂಡೆಕ್ಸ್ಗಳು ಯಾವತ್ತು ಒಂದು ಲೆವೆಲ್ನ ಕೆಳಗಡೆ ಬರೋದೇ ಇಲ್ಲ ಅಂತ. ಆ ಇಂಡೆಕ್ಸ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ RD FD ಗಳಿಗಿಂತ ಜಾಸ್ತಿ ಸಿಗತ್ತೆ ನಿಮಗೆ. ಹಾಗೇನೆ ಇನ್ನು ಇತ್ತೀಚಿನ ಟ್ರೆಂಡ್ ನೋಡಿದ್ರೆ ನಿಮಗೆ 2 ಏರಿಯಾ ತುಂಬಾ, ಅಂದ್ರೆ ಸಣ್ಣ ಮೊತ್ತದ ಇದೆ, ನಮಗೆ 1 ಲಕ್ಷ 5 ಲಕ್ಷದ ಒಳಗಡೆ ಇದೆ ಫಂಡ್ಸ್ ಅಂತ ಹೇಳಿದ್ರೆ ಇಂಡೆಕ್ಸ್ ಫಂಡ್ಸ್ ಹೋಗೋದು ಸೇಫ್. ಆದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಾವು, ಮುಂದಿನ ಆಲೋಚನೆಯಿಂದ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ರೆ ನಿಮಗೆ ಇತ್ತೀಚೆಗೆ ಚಾಲ್ತಿಯಲ್ಲಿ ಇರುವಂತದ್ದು, ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು, ಮಧ್ಯಮ ವರ್ಗದವರು ಕೂಡ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದು ಗೋಲ್ಡ್, ಎರಡನೇದು ರಿಯಲ್ ಎಸ್ಟೇಟ್. ಯಾವುದೇ ಒಂದು ಸೈಟ್ ಅನ್ನ ಇವತ್ತು ತಗೊಂಡಿರೋ ರೇಟಿಗೆ ಮುಂದಿನ ವರ್ಷಕ್ಕೆ ನೋಡಿದ್ರೆ ಮಿನಿಮಮ್ 10-15% ಜಾಸ್ತಿ ಆಗಿರುತ್ತೆ. ರಿಯಲ್ ಎಸ್ಟೇಟ್ ಅಷ್ಟು ಚೆನ್ನಾಗಿ, ಯಾಕೆಂದ್ರೆ ರಿಯಲ್ ಎಸ್ಟೇಟ್ ಒಂದು ಇದೇನಾಗಿದೆ, ಎರಡರದ್ದು ಯಾಕೆ ಅಷ್ಟು ಬೆಲೆ ಉಬ್ಬರ ಆಗ್ತಾ ಇದೆ ಅಥವಾ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದು ಎರಡರದ್ದು ಸಪ್ಲೈ ಕಡಿಮೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ, ಬೇಡಿಕೆಗಳು. ಮತ್ತೆ ಇತ್ತೀಚೆಗೆ ಬ್ಯಾಂಕಿನ ಹಗರಣಗಳು ಮತ್ತೆ ಬೇರೆ ಕಡೆಗೆ ಸಾಲ ಕೊಟ್ಟರ ಬರೋದಿಲ್ಲ ಅನ್ನೋ ಮನಸ್ಥಿತಿ ಇದೆಲ್ಲ ಆಗಿದ್ರಿಂದ ಈ ಅರ್ಬನ್ ಯೂತ್ಸ್ ಏನ್ ಮಾಡ್ತಾ ಇದ್ದಾರೆ, ಅವರು ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ರಿಯಲ್ ಎಸ್ಟೇಟ್ ಅಥವಾ ಗೋಲ್ಡ್ ಅಲ್ಲಿ ಹಾಕ್ತಾ ಇದ್ದಾರೆ. ಅದು ರಿಯಲಿ ನಾನು ಅನೇಕ 5-6 ವರ್ಷಗಳಿಂದ ಸ್ಟಡಿ ಮಾಡ್ತಾ ಇದ್ದೀನಿಲ್ಲ, ಗೋಲ್ಡ್ ರೇಟು ಯಾವತ್ತು 4 ವರ್ಷದ ಹಿಂದಿದ್ದ ಗೋಲ್ಡ್ ರೇಟು ಈಗ 3 ಆಗಿದೆ. ಹಾಗೆ ರಿಯಲ್ ಎಸ್ಟೇಟ್ ನಿಮಗೆ ಕಳೆದ ವರ್ಷ 1,000 ರೂಪಾಯಿಗೆ ಸಿಗ್ತಾ ಇದ್ದಿದ್ದಂತಹ ಸ್ಕ್ವೇರ್ ಫೀಟ್ ಇರುವಂತಹ ಒಂದು ಇದು 1,000 ರೂಪಾಯಿಗೆ ಎಲ್ಲೂ ಸಿಗೋದಿಲ್ಲ, 2,000 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ, ಈ ವರ್ಷ 2,500 ರೂಪಾಯಿ, ಅಂದ್ರೆ 25% ರಿಟರ್ನ್, 2,000ಕ್ಕೆ 500 ರೂಪಾಯಿ ರಿಟರ್ನ್. ರಿಯಲ್ ಎಸ್ಟೇಟ್ ಮತ್ತು ಇದು ಏನಪ್ಪಾ ಅಂದ್ರೆ ಸ್ವಲ್ಪ ರಿಸ್ಕ್ ಇರ್ತದೆ, ಚಿನ್ನ ಕದಿಯುವಂತಹ ಕಳ್ತನ ಆಗುವಂತಹ ಎಚ್ಚರಿಕೆ ತಗೊಳ್ಬೇಕಾಗತ್ತೆ, ಅದು ಒಂದು ಡೇಂಜರ್ ಇರ್ತದೆ. ರಿಯಲ್ ಎಸ್ಟೇಟ್ ನಲ್ಲಿ ಡಾಕ್ಯುಮೆಂಟೇಶನ್ ಸರಿ ಇದೆಯೋ ಇಲ್ಲೋ, ಲೀಗಲ್ ಆಗಿದೆಯೋ ಇಲ್ಲೋ, ಅದನ್ನ ಯಾರು ಕಬ್ಜಾ ಮಾಡ್ಬಿಟ್ರೆ ಈ ರಿಸ್ಕ್ಗಳಿದೆ. ಅದನ್ನ ನಾವು ಕಾಪಾಡ್ಕೊಳ್ತೀವಿ ಅಂದ್ರೆ ರಿಯಲ್ ಎಸ್ಟೇಟ್ ಈಸ್ ಒನ್ ಆಫ್ ದಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್. ಈಗ ನಿಮಗೆ ಗೊತ್ತಿರಬಹುದು, ಬೆಂಗಳೂರು ಅಥವಾ ದೊಡ್ಡ ಮಹಾನಗರಗಳಲ್ಲಿ ಒಂದೇ ಸಾರಿ 1 ಕೋಟಿ 2 ಕೋಟಿ ಇಟ್ಟು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಮಧ್ಯಮ ವರ್ಗದವನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಇನ್ಸ್ಟಾಲ್ಮೆಂಟ್ ಮೇಲೆ ಸೈಟ್ಗಳನ್ನು ಕೊಡ್ಲಿಕ್ಕೂ ತಯಾರು ಮಾಡಿದ್ದಾರೆ. ಅದು ಕೂಡ ಇಟ್ ಇಸ್ ಅ ಸೇಫ್ ಇನ್ವೆಸ್ಟ್ಮೆಂಟ್. ಆ ರೀತಿನೂ ಮಾಡ್ಬೋದು. ಅದಕ್ಕೆ ನಮಗೆ ಮ್ಯೂಚುವಲ್ ಫಂಡ್ಸ್ಗಳು ಇರ್ಬೋದು ಅಥವಾ ಈಕ್ವಿಟಿ ದೀರ್ಘಾವಧಿ, ಈಗ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ದೀರ್ಘಾವಧಿ ಇನ್ವೆಸ್ಟ್ಮೆಂಟ್ ಆಸ್ ಎ ಈಕ್ವಿಟಿ ಪಾರ್ಟಿಸಿಪೇಟರ್, ಆ ರೀತಿನೂ ಮಾಡ್ಬೋದು. ಅಥವಾ ಇನ್ನೂ ನಿಮಗೆ ಬೇಡ ನಮ್ಗೆ ಇದ್ಯಾವುದು ಬೇಡ, ಸ್ವಲ್ಪ ಸೇಫ್ ಆಗಿರ್ತೀವಿ, ನಮ್ಮ ಅಂತಿಮ ಕಾಲಕ್ಕೆ ಬೇಕಾಗತ್ತೆ, 60 ವರ್ಷದ ನಂತರ ನಮ್ಮ ರಿಟೈರ್ಮೆಂಟ್ ಮೇಲೆ ಬೇಕಂದ್ರೆ ನಿಮ್ಗೆ PF NFS ಈ ತರದ ಸ್ಕೀಮ್ಗಳೆಲ್ಲ ಇದೆ. ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ವಿತ್ ಹೈಯೆಸ್ಟ್ ರೇಟ್ ಆಫ್ ಇಂಟರೆಸ್ಟ್, ಅದು ಕೂಡ ತುಂಬಾ ಚೆನ್ನಾಗಿದೆ. ಅದ್ರ ಖಾತ್ರಿ ಬಗ್ಗೆ ನಿಮ್ಗೆ ಯೋಚನೆನೇ ಬೇಡ, ಆ ರೀತಿನೂ ಮಾಡ್ಕೊಳ್ಬಹುದು. ಮತ್ತೆ ಈಗಾಗಲೇ ಹೇಳ್ದಂಗೆ ಗೋಲ್ಡ್ ಮತ್ತು ರಿಯಲ್ ಎಸ್ಟೇಟ್ ಅದು ಸ್ವಲ್ಪ ರಿಸ್ಕಿ ಆಗಿದ್ರು ರಿಯಲಿ ತುಂಬಾ ಚೆನ್ನಾಗಿ ಇದಾಗ್ಬೋದು. ಇನ್ನು ಸರ್ ನಾನು ಹೆಂಗಿದ್ದೀನಿ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ಆದ್ರೆ ನನಗೆ ಸ್ವಲ್ಪ ಜಿಯೋಮೆಟ್ರಿಕ್ ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ ನೀನು ನಿನ್ನ ಕೌಶಲ್ಯವನ್ನು ವೃದ್ಧಿ ಮಾಡ್ಕೋ, ಅದಕ್ಕೆ ಬೇಕಾಗುವಂತ ಇನ್ವೆಸ್ಟ್ಮೆಂಟ್ ಮಾಡು. ಯಾವುದೋ ಒಂದು ಹೊಸ ಟೆಕ್ನಾಲಜಿ ಕಲಿ, ಯಾವುದೋ ಒಂದು ಸ್ಕಿಲ್ ಡೆವಲಪ್ಮೆಂಟಿಗೆ ಹೋಗು, ಆಮೇಲೆ ನಿನಗೆ ಅಂದ್ರೆ ಜಿಯೋಮೆಟ್ರಿಕ್ ಗ್ರೋತ್ ಆಗತ್ತೆ. ಒಬ್ಬ ವ್ಯಕ್ತಿ ಅವನು ತನ್ನ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಂಡು ದುಡಿಲಿಕ್ಕೆ ಶುರು ಮಾಡ್ದ ಅಂದ್ರೆ ಅದರಲ್ಲಿ ಹಾಕಿರೋ ಇನ್ವೆಸ್ಟ್ಮೆಂಟ್ ಅವನಿಗೆ ಅತಿ ಶೀಘ್ರದಲ್ಲಿ 2-3 ಆಗ್ತಾ ಬರುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ಗೆ, ಸ್ಕಿಲ್ಗೋಸ್ಕರ ಅದು ಯಂಗ್ಸ್ಟರ್ಸ್ಗೆ ಅಷ್ಟೇ.
ಯಾರು 20, 25, 30, 35 ವರ್ಷಕ್ಕಿಂತ ನಂತರ ಸ್ಕಿಲ್ ಡೆವಲಪ್ಮೆಂಟ್ಗೆ ಸ್ಕೋಪ್ಗಳು ಕಡಿಮೆ ಆಗುತ್ತೆ. ಯಾಕಂದ್ರೆ ಅವರ ಮುಂದಿನ ಅವಧಿಗಳು ಕಡಿಮೆ ಆಗೋದ್ರಿಂದ ಈಗ ಈ ಹೊಸ ಇದಿರುವಂತದ್ದು ಸ್ಕಿಲ್ ಇನ್ವೆಸ್ಟ್ಮೆಂಟ್ ಅನ್ನೋದು ಹೊಸ ವರ್ಡಿಂಗ್ ನಮ್ಗೆ ಬರ್ತಾ ಇರುವಂತದ್ದು. ಕೌಶಲ್ಯದಲ್ಲಿ ಹೂಡಿಕೆ, ಇಟ್ ಈಸ್ ಬ್ಯಾಡ್ಲಿ ನೀಡೆಡ್ ಫಾರ್ ಕಂಟ್ರಿ ಲೈಕ್ ಇಂಡಿಯಾ. ನಮ್ಮ ಕೌಶಲ್ಯ ವೃದ್ಧಿ ಆಯ್ತು ಅಂತ ಕೂಡ ನಮ್ಮ ಬೆಳವಣಿಗೆ ಜಾಸ್ತಿ ಆಗತ್ತೆ, ನಮಗೂ ದುಡಿಮೆ ಆಗತ್ತೆ, ದೇಶಕ್ಕೂ ಒಳ್ಳೇದಾಗತ್ತೆ. ಕೌಶಲ್ಯದಲ್ಲೂ ಹಾಕುವಂತ ಇದನ್ನು ಮಾಡ್ಬೋದು. ಹಾಗಾಗಿ FDRD ಅದು ಹಿಂದಿನ ಕಾಲದ ದುಡಿಮೆ ಮಾರ್ಗಗಳು, ಅದು ದುಡಿಮೆ ಮಾರ್ಗಗಳೇ ಅಲ್ಲ. ಈಗ ದುಡಿಮೆ ಬೇಕು ಅಂದ್ರೆ ಈಗ ನಾನು ಹೇಳಿದಾಗೆ ನೀವು ಈಕ್ವಿಟಿಗೆ ಹೋಗಿ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೋಗಿ ಈ ರೀತಿಯಲ್ಲಿ ಹೋಗ್ಬೇಕೆ ಹೊರತು ಅದರಲ್ಲಿ ಇವನ್ ಕೆಲವರು ಈಗ ಗ್ರೂಪ್ ಫಂಡಿಂಗ್ ಕೂಡ ಮಾಡ್ತಾ ಇದ್ದಾರೆ. ನನಗೊಬ್ಬನಿಗೆ ಯಾವುದೋ ಒಂದು ಸೈಟ್ ಅಥವಾ ಇನ್ಯಾವುದೋ ತಗೊಳ್ಳಿಕ್ಕೆ ನನಗೊಬ್ಬನಿಗೆ ಆಗ್ತಾ ಇಲ್ಲ, ನಾವು 10 ಜನ ಸೇರಿ ತಗೊಳ್ತೀವಿ, ಅದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಒಂದು ಒಳ್ಳೆ ಬೆಲೆ ಬಂದ ತಕ್ಷಣ 10 ಜನ ಸೇರಿ ಮಾಡ್ತೀವಿ. ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅಂದ್ರೆ ಏನಾದ್ರು ವೆಂಚರ್ಡ್ ಫಂಡ್ಸ್ ಅಂತ ಹೇಳ್ತೀವಿ ಅಥವಾ ಗ್ರೂಪ್ ಫಂಡ್ಸ್ ಅಂತ ಹೇಳ್ತೀವಿ. ನಾವು ಗ್ರೂಪ್ ಫಂಡಿಂಗ್ ಅಂತ ಹೇಳಿ ನಾವು 5-6 ಜನ ಸೇರ್ಕೊಂಡು ಫಂಡಿಂಗ್ ಮಾಡುವಂಥದ್ದು, ಆ ಥರನೂ ಮಾಡ್ಕೊಳ್ಬಹುದು. ರಿಯಲ್ ಎಸ್ಟೇಟ್ ನಲ್ಲಿ ಹೋಗ್ಬೋದು, ಈ ರೀತಿ ಎಲ್ಲ ಮಾಡ್ಕೊಳ್ಬಹುದು. ಏನಪ್ಪಾ ಅಂದ್ರೆ ಅವನು ಡೈನಮಿಕ್ ಆಗಿರ್ಬೇಕು. ತುಂಬಾ ಸೇಫ್ ಝೋನ್ ಅಲ್ಲಿ ಇರ್ತೀನಿ, ನಾನು ಯಾವುದನ್ನು ಪರಿಗಣಿಸೋದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಇದು ಯಾವುದೂ ಅಲ್ಲ. ರಿಸ್ಕ್ ತಗೊಳ್ಳೇಬೇಕು. ರಿಸ್ಕ್ ಇಲ್ಲದೆ ರಿವಾರ್ಡ್ ಸಿಗೋದಿಲ್ಲ ಅನ್ನೋದು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು.